ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ಮಹತ್ತತ್ವ ಮತ್ತು ಅಹಂಕಾರ ತತ್ವ. ಈ ಮಹತ್ತತ್ವ ಅಹಂಕಾರ ತತ್ವ ಇವುಗಳೆಲ್ಲ ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡ್ತವೆ ಮತ್ತು ಇವುಗಳ ಸ್ವರೂಪ ಏನು, ಮಹತ್ತತ್ವ ಅಂದರೆ ಏನು, ಅಹಂಕಾರ ತತ್ವ ಅಂದರೆ ಏನು, ಇದು ಎರಡನ್ನು ಬಹಳ ಚೆನ್ನಾಗಿ ತೃತೀಯ ಸ್ಕಂಧದಲ್ಲಿ ಹೇಳಿದ್ದಾರೆ. ಒಂದು ಸರ್ತಿ ಹೇಳಿದ ಮೇಲೆ ಪೂರ್ತಿ ಅರ್ಥ ಆಗತ್ತೆ ಅಂತ ಅಲ್ಲ, ನನಗೂ ಪೂರ್ತಿ ಅರ್ಥ ಆಗಿದೆ ಅಂತ ಅಲ್ಲ, ಆದರೆ ನಾವು ಆಳಕ್ಕೆ ಹೋಗಲಿಕ್ಕೆ ಇದೊಂದು ಪ್ರೇರಣೆ ಆಗತ್ತೆ. ಹೇಗೆ ವೇದಾಂತವನ್ನು ಚಿಂತಿಸಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ನಿದರ್ಶನ ಆಗತ್ತೆ. ನೋಡಿ, ಮಹತ್ತತ್ವದ ಬಗ್ಗೆ ಆಚಾರ್ಯರು ಹೇಳಿದ್ದನ್ನು ನಾವು ನಿನ್ನೆ ನೋಡಿದೆವು. ಮಹತ್ತತ್ವದ ಸ್ವರೂಪ ಏನು, ಆತ್ಮಪ್ರಜ್ಞೆಯ ಆಯಾಮಗಳೇನು ಅನ್ನೋದನ್ನು ನೋಡಿದೆವು. ಈಗ ಮಹತ್ತತ್ವದ ಸ್ವರೂಪ ಏನು ಅನ್ನೋದನ್ನು ನೋಡಿ ಆದ ಮೇಲೆ ಅಹಂಕಾರ ತತ್ವದ ಸ್ವರೂಪ ಏನು, ಅಹಂಕಾರ ತತ್ವದ ಆಯಾಮಗಳೇನು ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಆ ಅಹಂಕಾರ ತತ್ವದ ಆಯಾಮಗಳನ್ನು ಹೇಳುವಾಗ ಅದರ ಅಭಿಮಾನಿಯಾದ ಶೇಷನ ಶಕ್ತಿಗಳನ್ನು ಹೇಳುತ್ತಾರೆ. ಅದು ಶಿವನಿಗೂ ಅನ್ವಯಿಸುತ್ತೆ. ನಮ್ಮ ದೇಹದಲ್ಲಿ ಏನು ಮನಸ್ಸು ಕೆಲಸ ಮಾಡ್ತಾ ಇದೆ ಅದರ ಬಗ್ಗೆ ಬೆಳಕು ಚೆಲ್ಲುವ ಮೂಲಕ ನಮಗೆ ಇದೆಲ್ಲವೂ ಒಂದು ಐಡಿಯಾ ಬರುತ್ತೆ. ಅದು ಇರೋದು ಹೀಗೆ: ಸಹಸ್ರ ಶಿರಸಂ ಸಾಕ್ಷಾತ್ ಯಮನಂತಂ ಪ್ರಚಕ್ಷತೆ ಸಂಕರ್ಷಣಾಖ್ಯಂ ಪುರುಷಂ ಭೂತೇಂದ್ರಿಯ ಮನೋಮಯಂ. 1000 ಹೆಡೆಗಳ ಶೇಷ ಏನಿದ್ದಾನೆ ಅವನನ್ನೇ ಅನಂತ ಅಂತ ಕರೀತಾರೆ, ಅವನೇ ಸಂಕರ್ಷಣ ಅಂತ ಕರೀತಾರೆ. ಅವನ ಪೋರ್ಟ್ಫೋಲಿಯೋ ಏನಿದೆ ಭೂತ ಇಂದ್ರಿಯ ಮನೋಮಯ, ಪಂಚಭೂತಗಳು, ಆಮೇಲೆ ಇಂದ್ರಿಯ, ಮನಸ್ಸು, ಇವುಗಳಲ್ಲಿ ಅವನ ಕಾರ್ಯವ್ಯಾಪ್ತಿ ಇದೆ. ಅದನ್ನು ಹೇಗೆ ಹೇಳಿದ್ರು? ಭೂತೇಂದ್ರಿಯ ಮನೋಮಯಂ. ಈ ಮನಸ್ಸಿನ ಕೆಲಸ ಏನು? ಕರ್ತೃತ್ವ, ಕರಣತ್ವ, ಕಾರ್ಯತ್ವ. ಇದು ಮನಸ್ಸಿನ ಲಕ್ಷಣ. ನಮ್ಮ ಮನಸ್ಸನ್ನು ಹೇಗೆ ಅನಲೈಸ್ ಮಾಡಿಕೊಳ್ಬೇಕು ಅಂದರೆ ನಮ್ಮನ್ನು ನಾವು ಹೇಗೆ ಅನಲೈಸ್ ಮಾಡಿಕೊಳ್ಬೇಕು ಅಂತಂದಾಗ ಇಲ್ಲಿ ಇರೋದು ಕರ್ತೃತ್ವಂ, ಕರಣತ್ವಂ, ಕಾರ್ಯತ್ವಂ ಅಂತ. ಇದನ್ನೇ ಇನ್ನೊಂದು ರೀತಿಯಿಂದ ಹೇಳೋದಾದರೆ ಶಾಂತ ಘೋರ ವಿಮೂಢತ್ವಂ. ಶಾಂತತ್ವ, ಘೋರತ್ವ, ವಿಮೂಢತ್ವ, ಈ ರೀತಿಯಾಗಿ ಮನಸ್ಸಿನ ಕಾರ್ಯಭಾರಗಳು. ನೀವು ಜಗತ್ತಿನಲ್ಲಿ ಯಾರೆಲ್ಲ ಇದ್ದಾರೆ ಅವರ ಮನಸ್ಸನ್ನು ನೀವು ಹೀಗೆ ಗುರುತಿಸಬಹುದು. ಅಂದರೆ ಅಹಂಕಾರ ತತ್ವವನ್ನು ನೀವು ತಿಳಿದುಕೊಂಡ್ರೆ ಮನಸ್ಸನ್ನು ಚೆನ್ನಾಗಿ ತಿಳಿಯಬಹುದು. ಸರಿ, ಇದು ಏನು ಅಂತ ನಮಗೆ ಗೊತ್ತಾಗಲಿಲ್ಲ. ಒಂದು ಗೊತ್ತಾಯಿತು. ಏನು? ಮೊದಲ ಶ್ಲೋಕದಿಂದ ಸಹಸ್ರ ಶಿರಸಂ ಸಾಕ್ಷಾತ್ ಯಮನಂತಂ ಪ್ರಚಕ್ಷತೆ ಸಂಕರ್ಷಣಾಖ್ಯಂ ಪುರುಷಂ ಭೂತೇಂದ್ರಿಯ ಮನೋಮಯಂ ಅನ್ನೋದರಿಂದ ಶೇಷ ಈ ಮನಸ್ಸಿಗೆ ಅಭಿಮಾನಿ, ಅಹಂಕಾರ ತತ್ವಕ್ಕೆ ಶೇಷ ಅಭಿಮಾನಿ ಅನ್ನೋದು ಗೊತ್ತಾಯಿತು.
ಹೌದಾ? ಆ ಲಕ್ಷಣಗಳೆಲ್ಲ ಸದಾಶಿವನಿಗೂ ಇರುತ್ತೆ ಅನ್ನೋದು ಗೊತ್ತಾಯಿತು. ಸದಾಶಿವನಿಗೂ ಇರುತ್ತೆ ಅನ್ನೋದು ಗೊತ್ತಾಯಿತು. ಅದರಿಂದಾಗಿ ನಮಗೆ ಗೊತ್ತಾಗಬೇಕಾಗಿರೋದು ಕರ್ತೃತ್ವ, ಕರಣತ್ವ, ಕಾರ್ಯತ್ವ ಅಂದರೆ ಏನು, ಶಾಂತತ್ವ, ಘೋರತ್ವ, ವಿಮೂಢತ್ವ, ಇದು ಮನಸ್ಸಿನ ಸ್ವರೂಪವನ್ನು ಹೇಗೆ ಹೇಳುತ್ತೆ, ಈ ಎರಡು ಬೇಕು. ಇಲ್ಲಿ ಆಚಾರ್ಯರು ಸ್ಫುಟವಾಗಿ ವ್ಯಾಖ್ಯಾನ ಮಾಡ್ತಾರೆ. ಮನೋರೂಪೇಣ ಕರ್ತೃತ್ವಂ. ಮನಸ್ಸು ಅಂತಂದರೆ ಚಿಂತನೆ ಮಾಡೋದು. ಚಿಂತನೆ ಮಾಡೋದನ್ನೇ ಕರ್ತೃತ್ವ ಅಂತ ಕರೀತಾರೆ. ನಾನು ಮಾಡ್ತಾ ಇದ್ದೇನೆ, ನಾನು ಚಲನೆ ಮಾಡ್ತಾ ಇದ್ದೇನೆ ಅಂತನ್ನುವ ಜ್ಞಾನಪೂರ್ವಕವಾದ ಕ್ರಿಯೆಯನ್ನು ಕರ್ತೃತ್ವ ಅಂತ ಕರೀತಾರೆ. ಅದು ಮನಸ್ಸು ಇದ್ದರೆ ಮಾತ್ರ ಇರೋದು, ಬೇರೆ ಇಲ್ಲ. ಒಂದು ಚೆಂಡನ್ನು ಜೋರಾಗಿ ಎಸೆದೆವು, ಚೆಂಡು ಒಂದೇ ವೇಗದಲ್ಲಿ ಹೋಗ್ತಾ ಇರುತ್ತೆ. ಯಾರೋ ಒಬ್ಬ ಬರ್ತಾನೆ, ಅವನಿಗೆ ತಾಗಬಾರದು, ಅಲ್ಲಿ ನಿಂತು ಮತ್ತು ಹೋಗುವಲ್ಲ. ಯಾಕೆ ಅಂದರೆ ಅಲ್ಲಿ ಮನಸ್ಸಿಲ್ಲ. ನಾನು ವೇಗವಾಗಿ ಹೋಗ್ತಾ ಇದ್ದೇನೆ, ವ್ಯಗ್ರನಾಗಿದ್ದರೆ ಎದುರುಗಡೆ ಇರೋರನ್ನ ನೋಡಲ್ಲ, ಟೆನ್ಷನ್ ಇದ್ದರೆ ಎದುರುಗಡೆ ಇರೋರನ್ನ ನೋಡಲ್ಲ, ಓಡಿಕೊಂಡು ಹೋಗ್ತಾ ಇರ್ತೇನೆ, ಯಾರೋ ಎದುರುಗಡೆ ಬಂದರು ಧುತ್ ಅಂತ ನಿಲ್ತೇನೆ. ಇದನ್ನು ಏನಂತ ಕರೀತಾರೆ? ಮನೋರೂಪೇಣ ಕರ್ತೃತ್ವಂ. ಪ್ರಜ್ಞಾಪೂರ್ವಕವಾದ ಕ್ರಿಯೆಯನ್ನು ಕರ್ತೃತ್ವ ಅಂತ ಕರೀತಾರೆ. ಮಾಡೋದು ಅಂದ್ರೆ ಏನು? ಪ್ರಜ್ಞಾಪೂರ್ವಕವಾದ ಕರ್ತೃತ್ವ. ಅದು ಯಾವುದರಿಂದ ಸಾಧ್ಯ ಅಂದರೆ ಮನಸ್ಸಿನಿಂದ ಸಾಧ್ಯ. ಇಂದ್ರಿಯಾತ್ಮತಯಾ ಚೈವ ಕರಣತ್ವಮಹಂಕೃತೇ. ಈ ಇಂದ್ರಿಯ ಇದೆಯಲ್ಲ, ಅದು ಕರಣ ಆಗತ್ತೆ. ನಾನು ಕೈಯಿಂದ ಹೊಡೆದೆ, ಕಾಲಿಂದ ಒದ್ದೆ, ಇದು ಇಲ್ಲಿ ಕರಣ. ನೋಡಿ, ಅದು ಯೋಚನೆ ಮಾಡಿರಲ್ಲ, ಕೈ ಯೋಚನೆ ಮಾಡಿರೋದಿಲ್ಲ, ಕಾಲು ಯೋಚನೆ ಮಾಡಿರೋದಿಲ್ಲ. ಈ ಮನಸ್ಸಿನ ಮೂಲಕವೇ ಆಗುವಂತಹ ಕ್ರಿಯೆ. ಅದರಿಂದ ಇದೆಲ್ಲ ಮನಸ್ಸಿನ ಭಾಗಗಳೇ. ಕರ್ತೃತ್ವ, ಕರಣತ್ವ. ಇನ್ನು ಕಾರ್ಯತ್ವ. ಯಥೋ ಮನಸ್ಸಿ ಅಹಂಭಾವ ತಸ್ಮಾತ್ ಕರ್ತ ಮನಸ್ಮೃತಂ. ನಾನು ಅನ್ನುವ ಭಾವನೆ ಬರೋದರಿಂದಾಗಿ ಮನಸ್ಸು ಕರ್ತೃ. ಸ್ವಭಾವ ಕರ್ತೃ ಜೀವಸ್ಯ ತ್ವಾಸನ್ನೋಪಾಧಿಯತ್ತತಃ. ಇದು ಸಹಜವಾಗಿ ಕರ್ತೃತ್ವ ಇಲ್ವಾ? ಹಾಗಾದರೆ ಜೀವನಿಗೆ ಇದೆ. ಆದರೆ ಉಪಾಧಿ ಅನ್ನೋದು ಮನಸ್ಸು. ಮನಸ್ಸು ಅನ್ನೋದು ಉಪಾಧಿ. ಉಪಾಧಿ ಅಂದರೆ ಏನು? ಪ್ರತಿಫಲನಕ್ಕೆ ಯಾವುದು ಕಾರಣವೋ ಅದನ್ನು ಉಪಾಧಿ ಅಂತ ಕರೀತಾರೆ. ಉಪಾಧಿ ಅಂತಂದರೆ ಉಪ ಆಧೀಯತೆ. ಯಾವುದೋ ಒಂದರ ಧರ್ಮ ಇನ್ನೊಂದರಲ್ಲಿ ಪ್ರತಿಫಲನ ಆದಾಗ ಅದನ್ನು ಉಪಾಧಿ ಅಂತ ಕರೀತಾರೆ. ಇದಕ್ಕೆ ಶಾಸ್ತ್ರದಲ್ಲಿಯೇ ಪ್ರಸಿದ್ಧವಾದ ಒಂದು ಉದಾಹರಣೆ ಕೊಡ್ತೇನೆ. ಸ್ಫಟಿಕ ಲೌಹಿತ್ಯ ಅಂತ. ಸ್ಫಟಿಕ ಮಣಿ ಇರುತ್ತೆ. ಹೇಗಿರುತ್ತೆ? ಬೆಳ್ಳಗಿರುತ್ತೆ. ಮುಂದುಗಡೆ ದಾಸವಾಳವನ್ನು ಇಡ್ತಾರೆ. ಸ್ಫಟಿಕದಲ್ಲಿ ಕೆಂಪು ಕಾಣುತ್ತೆ. ಆ ರೀತಿ ಜೀವನ ಸ್ವರೂಪದಲ್ಲಿ ಕರ್ತೃತ್ವ ಇದೆ. ಅದು ಮನಸ್ಸಿನ ಮೂಲಕ ಪ್ರತಿಫಲನ ಆಗತ್ತೆ. ಆದರೂ ಮನಸ್ಸನ್ನು ಕರ್ತೃ ಅಂತಲೇ ಕರೀತಾರೆ. ಮನಸ್ಸಿನಲ್ಲಿ ಕರ್ತೃತ್ವ ಪ್ರತಿಫಲನ ಆಗುವ ಹಾಗೆ ಇಂದ್ರಿಯದಲ್ಲಿ ಪ್ರತಿಫಲನ ಆಗೋದಿಲ್ಲ. ಅದರಿಂದಾಗಿ ಅದನ್ನು ಕರಣ ಅಂತ ಕರೀತಾರೆ. ಕರ್ಮಜ್ಞಾನೇ ಕರಣತ ಯತ ಕರಣಮಿಂದ್ರಿಯಂ. ಇನ್ನು ಕಾರ್ಯಂ ದೇಹ. ಈ ಮನಸ್ಸು ದೇಹದ ರೂಪುಗೊಳ್ಳುವಿಕೆಗೆ ಕಾರಣ. ಅದರಿಂದಾಗಿ ಈ ಮನಸ್ಸನ್ನು ಕಾರ್ಯ ಅಂತ ಕೂಡ ಕರೀತಾರೆ. ಉತ್ಪಾದ್ಯತ್ವಾತ್ ಪುನಃ ಪುನಃ. ಅದರಿಂದ ಈ ಮನಸ್ಸಿನ ಯೋಚನೆ ಏನಿದೆ ಅದು ಮುಂದಿನ ದೇಹಕ್ಕೆ ಕಾರಣ. ಆ ದೇಹ ಅನ್ನೋದು ಕಾರ್ಯ. ಈಗ ನಮಗೆ ಸ್ಪಷ್ಟ ಆಯಿತು. ಮನಸ್ಸಿನ 3 ಆಯಾಮಗಳು ಅಥವಾ 3 ಆಸ್ಪೆಕ್ಟ್ಗಳು: ಕರ್ತೃ, ಕರಣ, ಕಾರ್ಯ. ಅಹಂಕಾರ ತತ್ವ ನಮ್ಮಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂದರೆ ಕರ್ತೃ, ಕರಣ, ಕಾರ್ಯ ಆಗಿ ಕೆಲಸ ಮಾಡ್ತಾ ಇದೆ.
ಇದು ಕೇವಲ ವೈಕಾರಿಕ ಅಹಂಕಾರದ ಇಲ್ಲ, ಅಹಂಕಾರ ಎಲ್ಲ ಸೇರಿ ಮೂರರಲ್ಲಿ ಈ ಮೂರು ಅಹಂಕಾರ ಇಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಇದೆ. ಇವಾಗ ದೇವತೆಗಳಿದ್ದಾರೆ, ದೇವತೆಗಳು ಈ ಮನಸ್ಸಿನಲ್ಲಿ ನಿಯಾಮಕರಾಗಿದ್ದಾರಾ ಇಲ್ವಾ ನೋಡಿ. ಕರ್ತೃತ್ವ, ಕಾರ್ಯತ್ವ, ಕರಣತ್ವದಲ್ಲಿ ದೇವತೆಗಳ ಪಾಲು ಇದೆ. ಇನ್ನು ತೈಜಸಾಹಂಕಾರ, ಇಂದ್ರಿಯ, ಮನಸ್ಸು ಇಂದ್ರಿಯವೇ ತಾನೇ ನೋಡಿ, 3 ಜನರ ಪಾಲಿದೆ. ಹೀಗಾಗಿ ಕರಣ ಅಂದರೆ ಇನ್ಸ್ಟ್ರುಮೆಂಟ್ ಅಂತ ಅರ್ಥ. ಮನಸ್ಸು ಕರಣವೂ ಹೌದು, ಇನ್ಸ್ಟ್ರುಮೆಂಟೂ ಹೌದು, ಕರ್ತೃವೂ ಹೌದು. ಕರ್ತೃ ಹೇಗೆ? ಜೀವದ ಪ್ರತಿಫಲನ ಅನ್ನೋದು ಅಲ್ಲಿ ಬೀಳುತ್ತೆ. ಜೀವನ ಕರ್ತೃತ್ವದ ರಿಫ್ಲೆಕ್ಷನ್ ಅನ್ನೋದು ಅಲ್ಲಿ ಬೀಳುತ್ತೆ. ಇನ್ನು ಕಾರ್ಯ, ದೇಹಕ್ಕೆ ದೇಹ ಅನ್ನೋದು ಕಾರ್ಯ. ಏಕೆಂದರೆ ಮನಸ್ಸಿನ ಯೋಚನೆಗೆ ಅನುಗುಣವಾಗಿ ದೇಹ ಅನ್ನೋದು ಮುಂದಿನ ಜನ್ಮದಲ್ಲಿ ಒಂದು ಇದನ್ನು ತಾಳತ್ತೆ, ಬೇರೆ ದೇಹಗಳು ಬರುತ್ತೆ. ಅದರಿಂದಾಗಿ ಕರ್ತೃತ್ವ, ಕರಣತ್ವ, ಕಾರ್ಯತ್ವ ಇದು ಮನಸ್ಸಿನ ಕ್ರಿಯೆ. ಒಟ್ಟಾರೆ ಇದು ಅಹಂಕಾರ ತತ್ವದ ಕ್ರಿಯೆ. ಅದರಿಂದ ಇತಿವಾಸ್ಯಾತ್ ಅಂತಂದರು. ಇನ್ನು ಶಾಂತಘೋರ ವಿಮೂಢತ್ವಂ ಇತಿವಾಸ್ಯಾದಹಂಕೃತೇ. ಶಾಂತತ್ವ, ಘೋರತ್ವ, ವಿಮೂಢತ್ವ ಹೀಗೆಯೂ ನಾವು ವಿಭಾಗ ಮಾಡಬಹುದು. ಶಾಂತ ಅಂದರೆ ಏನು? ಸಾತ್ವಿಕವಾದ ಮನಸ್ಸನ್ನು ಶಾಂತ ಅಂತ ಕರೀತಾರೆ. ಶಾಂತರೂಪೋ ದೇವಪಿತ. ಈ ಸಾತ್ವಿಕ ಭಾಗಕ್ಕೆ, ಈ ಸಾತ್ವಿಕ ಮನಸ್ಸಿನ ಭಾಗಕ್ಕೆ ನಿಯಾಮಕನಾದ ಶೇಷ ದೇವಪಿತ, ದೇವತೆಗಳ ತಂದೆ. ಶಾಂತರೂಪೋ ದೇವಪಿತ. ಆಮೇಲೆ ಘೋರ ಕರಣಸೃನ್ಮತಃ, ಅವನೇ ಶೇಷ ಘೋರ ಅನ್ನುವ ಹೆಸರು ಹೊತ್ತು ಇಂದ್ರಿಯಗಳನ್ನು ಸೃಷ್ಟಿ ಮಾಡ್ತಾನೆ, ಇಂದ್ರಿಯಗಳನ್ನು ಎದುರುಗಡೆ ಇರುವ ವಿಷಯಗಳಲ್ಲಿ ತೊಡಗಿಸ್ತಾನೆ. ಶೇಷನನ್ನು ಈಗ ಘೋರ ಅಂತ ಕರೆದರು. ತಾವತ್ ಜ್ಞಾನಸ್ಯ ಅಪ್ರಕಾಶಾತ್ ಮೂಢೋ ಭೂತಪಿತಾ ಸ್ಮೃತಃ. ಅದೇ ಶೇಷ ಅಥವಾ ರುದ್ರ ಜ್ಞಾನವನ್ನು ಪ್ರಕಾಶ ಮಾಡೋಲ್ಲ, ಅವನನ್ನು ಭೂತಪಿತ, ಪಂಚಭೂತಗಳ ತಂದೆ ಅಂತ ಕರೀತಾರೆ. ದೇವಪಿತ, ಕರಣಸೃಕ್, ಆಮೇಲೆ ಭೂತಪಿತ. ಇದನ್ನೇ ಇನ್ನೊಂದು ಭಾಷೆಯಿಂದ ಹೇಳಿದ್ರೆ ಶಾಂತ, ಘೋರ, ವಿಮೂಢ ಅಂತ. ನೋಡಿ, ಇಲ್ಲಿ ಶಾಂತ ಅನ್ನೋದು ಅವನು ನಿಯಂತ್ರಣ ಮಾಡುವ ತತ್ವದ ಹಿನ್ನೆಲೆಯಿಂದ ಬಂದ ಹೆಸರು. ಅವನು ಶಾಂತನೇ, ಆದರೆ ಸಾತ್ವಿಕ ಅಹಂಕಾರ, ಸತ್ವಗುಣ ಅನ್ನೋದು ಶಾಂತ. ಅದರಿಂದ ಎಲ್ಲ ಇಂದ್ರಾದಿ ದೇವತೆಗಳ ತಂದೆ ಅವನು. ಘೋರ ಕರ್ಣಸೃನ್ಮತಃ. ಘೋರ ಅಂತ ಹೇಳ್ತಾರೆ ಯಾರು? ಕರ್ಣಸೃಕ್. ಕರ್ಣವನ್ನು ಸೃಷ್ಟಿ ಮಾಡುವವ ಘೋರ. ಏನು ಹಾಗಂದ್ರೆ? ಕರ್ಣಸೃಕ್ ಅಂದರೆ, ಕರ್ಣಸೃಕ್ ಅಂತಂದರೆ ಇಂದ್ರಿಯಗಳನ್ನು ಸೃಷ್ಟಿ ಮಾಡ್ತಾನೆ. ಅಲ್ಲಿ ಘೋರ ಏನು? ಇಂದ್ರಿಯ ಅನ್ನೋದು ಎಲ್ಲ ವಿವೇಚನೆಯನ್ನು ಮೀರಿ ಬಯಕೆಗಳ ಕಡೆಗೆ ವೇಗವಾಗಿ ಸಾಗುತ್ತೆ. ಅದರಿಂದಾಗಿ ಅದನ್ನು ಘೋರ ಅಂತ ಕರೆದರು. ಅದು ಅವನಿಗೆ ಇರುವ ಹೆಸರಲ್ಲ. ಶೇಷ ಘೋರ ಅಲ್ಲ, ಸದಾಶಿವ ಘೋರ ಅಲ್ಲ. ಆ ಘೋರ ಅಂತ ಹೇಳೋದ್ರ ಮೂಲಕ ಅವನಿಂದ ಅಭಿಮನ್ಯಮಾನವಾದ ವಸ್ತುವಿನ ಕೆಲಸ ಏನು ಅಂದರು. ಇದೆಲ್ಲ ಆಚಾರ್ಯರು ನಮಗೆ ಹೇಳುವ ಗುಟ್ಟುಗಳು. ಒಂದು ಮನಸ್ಸಿನ ಕ್ರಿಯೆಯನ್ನು ನೋಡಿಕೊಂಡು ಅದಕ್ಕೆ ಅಭಿಮಾನಿಯಾದ ದೇವತೆಯನ್ನು ತೀರ್ಮಾನ ಮಾಡಬೇಡ ಅಂದರು. ಇನ್ನು ವಿಮೂಢ. ಮೂಢ ಅಂದರೆ ಪೆದ್ದ ಅಂತ ನಮಗೂ ಗೊತ್ತು. ಮೂಢ ಅಂದರೆ ಪೆದ್ದ ಯಾಕೆ? ಮುಹ ವೈಚಿತ್ಯ ಅಂತ ಧಾತು. ಮುಹ ವೈಚಿತ್ಯ. ಚಿತಿ ಅಂತಂದರೆ ಪ್ರಜ್ಞೆ, ವಿಚಿತಿ ಅಂತಂದರೆ ಪ್ರಜ್ಞೆ ಇಲ್ಲದೆ ಇರೋದು, ವೈಚಿತ್ಯ ಅಂದರೆ ಪ್ರಜ್ಞೆ ಇಲ್ಲದೆ ಇರೋದು. ಮುಹ ಅನ್ನುವ ಧಾತು ವೈಚಿತ್ಯ ಅನ್ನುವ ಅರ್ಥದಲ್ಲಿ ಇದೆ. ಮುಹ
ಮೋಹ ಆಗತ್ತೆ. ಆ ಮೋಹದ ಕ್ತಪ್ರತ್ಯಯ ಶಬ್ದ ಇದೆಯಲ್ಲ ಅದನ್ನು ಮೂಢ ಅಂತ ಕರೀತಾರೆ. ನೋಡಿ, ಭಜ ಸೇವಾಯಾಮ್ ಅನ್ನುವ ಧಾತುವಿಗೆ ಭಕ್ತ ಅಂತ ಆಗತ್ತೆ, ರಕ್ತ ಅಂತ ಆಗತ್ತೆ. ಆ ರೀತಿ ಮುಹಧಾತುವಿನ ಮೇಲೆ ಕ್ತಪ್ರತ್ಯಯ ಬಂದರೆ ಏನಂತಾಗತ್ತೆ? ಮೂಢ ಅಂತ ಆಗತ್ತೆ ರೂಪ. ಮೂಢ ಅಂದ್ರೇನು? ದಡ್ಡ ಅಂತರ್ಥ. ಮೋಹಕ್ಕೆ ಒಳಗಾದವ, ಅರಿವಿಲ್ಲದವ. ಸದಾಶಿವ ಹಾಗಲ್ಲ, ಶೇಷ ಹಾಗಲ್ಲ. ಮತ್ತೆ ಮೂಢ ಅಂತ ಹೆಸರು ಬಂತು. ಹೌದು, ಪಂಚಭೂತಗಳಲ್ಲಿ ಜ್ಞಾನವನ್ನು ಪ್ರಕಾಶಿಸುವುದಿಲ್ಲ. ಆದ್ದರಿಂದ ತತ್ವದ ಸ್ವಭಾವ ಅನ್ನೋದು ಆ ಅಭಿಮಾನಿಗೆ ಬರುತ್ತೆ, ನಿಯಾಮಕನಿಗೆ ಬರುತ್ತೆ, ಬೇರೆ ಅಲ್ಲ ಅಂದ ದೇವರು. ಹೀಗೆ ತ್ರಿರೂಪೋಯಂ ಅಹಂಕಾರ, ಇದು ಅಹಂಕಾರದ ಮೂರು ರೂಪ. ಒಂದು ಕರ್ತೃತ್ವ, ಕರಣತ್ವ, ಕಾರ್ಯತ್ವ. ಇನ್ನೊಂದು ಶಾಂತತ್ವ, ಘೋರತ್ವ, ವಿಮೂಢತ್ವ. ಈ ಮೂರು ಆಸ್ಪೆಕ್ಟ್ ಇದೆಲ್ಲವೂ ಕೂಡ ಶೇಷ. ಶೇಷ ಇದಕ್ಕೆ ಅಭಿಮಾನಿ, ಶೇಷ ಇದಕ್ಕೆ ನಿಯಾಮಕ ಅಂತ ಕರೀತಾರೆ. ಈ ಶೇಷನ ಅನುಗ್ರಹ ಬೇಕು ತಿಳ್ಕೊಳ್ಳಿಕ್ಕೆ. ಇಲ್ಲ ಅಂದರೆ ಮನಸ್ಸಿನ ಪೂರ್ಣ ಅರಿವಾಗೋದಿಲ್ಲ, ಮನಸ್ಸಿನ ಅರಿವು ಪೂರ್ಣ ಆಗೋದಿಲ್ಲ. ಅದರಿಂದಾಗಿ ಹೀಗೆ ಚಿಂತನೆ ಮಾಡಬೇಕು. ವೈಕಾರಿಕಾತ್ ವಿಕುರ್ವಾಣಾತ್ ಮನಸ್ತತ್ವಮಜಾಯತ ಯತ್ಸಂಕಲ್ಪ ವಿಕಲ್ಪಾಭ್ಯಾಂ ವರ್ತತೆ ಕಾಮಸಂಭವ. ವೈಕಾರಿಕ ಅಹಂಕಾರ ಬದಲಾಯಿತು, ವಿಕಾರಕ್ಕೆ ಒಳಗಾಯಿತು. ಯಾವಾಗ ವೈಕಾರಿಕ ಅಹಂಕಾರ ವಿಕಾರಕ್ಕೆ ಒಳಗಾಯಿತೋ ಆಗ ಮನಸ್ಸು ಅನ್ನೋದು ಹುಟ್ಟಿತು. ಏಕೆಂದರೆ ಮನಸ್ಸು ಅನ್ನೋದು ಜಡ, ಮನಸ್ಸು ಅನ್ನೋದು ಅದು ಜಡ. ಈ ಜಡ ಅನ್ನೋದು ಎಲ್ಲದರ ಸ್ಟೋರೇಜ್, ಕೋಶ. ಅದು ಮನಸ್ಸು ಅನ್ನೋದು ಚೀಲ ಇದ್ದ ಹಾಗೆ, ಅದಕ್ಕೆ ಒಂದು ಭೌತಿಕವಾದ ಆಕಾರವೂ ಇದೆ. ಭೌತಿಕ ಆಕಾರ ಇದೆ, ಆದರೆ ಅದು ಇನ್ವಿಸಿಬಲ್, ಕಾಣೋದಿಲ್ಲ. ನಮ್ಮ ಯೋಚನೆಯಲ್ಲಿ ಸೇರ್ಕೊಂಡು ಬಿಟ್ಟಿರುತ್ತೆ. ಜೀವಸ್ವರೂಪದಲ್ಲಿ ಅದು ಕೂಡ ಒಂದು ಆವರಣವಾಗಿ ನಿಂತಿರುತ್ತೆ. ಅದರಿಂದಾಗಿ ವೈಕಾರಿಕಾತ್ ವಿಕುರ್ವಾಣಾತ್ ಮನಸ್ತತ್ವಮಜಾಯತ. ಸರಿ, ಈ ಮನಸ್ತತ್ವಕ್ಕೆ ಕಾರಣರಾದವರು ದೇವತೆಗಳು ಅಂತಲೂ ನಮಗೆ ಗೊತ್ತಾಯಿತು. ಏಕೆಂದರೆ ದೇವತೆಗಳಿಲ್ಲದೆ ಮನಸ್ಸು ಅಂತನ್ನುವ ಒಂದು ಅದ್ಭುತ ಸೃಷ್ಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸು ಒಂದು ಅದ್ಭುತ ಅಲ್ವೇ? ಅದ್ಭುತಗಳನ್ನು ಮಾಡಲಿಕ್ಕೆ ಕಾರಣವಾಗುವುದಕ್ಕೆ ಮೊದಲೊಂದು ಯೋಚನೆ ಬೇಕಲ್ಲ. ಆ ಯೋಚನೆಯ ಸ್ಟೋರ್ ಯಾವುದು? ಮನಸ್ಸು. ಹೀಗಾಗಿ ಮನಸ್ಸು ಒಂದು ಅದ್ಭುತ. ಸರಿ, ಅದನ್ನು ಒಪ್ಕೊಂಡೆವು. ಇದರ ಮೂಲ ನಡೆ ಏನು? ಯತ್ಸಂಕಲ್ಪ ವಿಕಲ್ಪಾಭ್ಯಾಂ ವರ್ತತೆ ಕಾಮಸಂಭವ. ಮನಸ್ಸು ಒಂದನ್ನು ಬೇಡ ಅಂತ ಹೇಳಿದ್ರು, ಒಂದನ್ನು ಬೇಕು ಅಂತ ಹೇಳಿದ್ರು, ಇದು ಸರಿಯೋ ಅಂತ ಯೋಚನೆ ಮಾಡಿದ್ರು, ಅದರ ಹಿನ್ನೆಲೆಯಲ್ಲಿ ಕಾಮ ಇರುತ್ತೆ. ಅದನ್ನು ಹೇಳಿದ್ರು ಯತ್ಸಂಕಲ್ಪ ವಿಕಲ್ಪಾಭ್ಯಾಂ ವರ್ತತೆ ಕಾಮಸಂಭವ. ಯದ್ವಿದುಃ ಅನಿರುದ್ಧಾಖ್ಯಂ ಹೃಷಿಕಾಣಾಂ ಅಧೀಶ್ವರಂ ಶಾರದೇಂದೀವರಶ್ಯಾಮಂ ಸಂರಾಧ್ಯಂ ಯೋಗಿಭೀಷಣೈಃ. ಈ ತರಹದ ಮನಸ್ತತ್ವಕ್ಕೆ ಅಭಿಮಾನಿಯಾದವ ಅನಿರುದ್ಧ. ಆ ಅನಿರುದ್ಧನ ಗುಣ ಮನಸ್ಸಿನಲ್ಲಿಯೂ ಇದೆ, ತಡಿಲಿಕ್ಕಾಗಲ್ಲ ಅಂತ. ಮನಸ್ಸನ್ನು ತಡಿಲಿಕ್ಕಾಗ್ತದೋ? ಆಗಲ್ಲ. ಕೆಲವೊಮ್ಮೆ ಉಲ್ಟಾನೇ ಹೋಗುತ್ತೆ ಅಲ್ವಾ? ನೀವು ಈ ಔಷಧಿಯನ್ನು ತೆಗೆದುಕೊಳ್ಳುವಾಗ ಕೋತಿಯನ್ನು ನೆನಪಿಸ್ಕೋಬೇಡಿ ಅಂತ ಹೇಳಿದ್ರಂತೆ. ಆವಾಗ ಔಷಧಿ ತಗೊಳ್ಬೇಕಾದ್ರೆಲ್ಲ ಕೋತಿ ನೆನಪು ಬಂತು. ನೋಡಿ, ನಿಷೇಧ ಮಾಡಿದ್ರು ಅದು ಬರದೇ ಇರಲಿಲ್ಲ. ಕೆಲವೊಮ್ಮೆ ಹಾಗಾಗತ್ತೆ. ಅದಕ್ಕೆ ಇದನ್ನು ಅನಿರುದ್ಧ. ಯಾಕೆಂದರೆ ಇದರ ದೇವ, ಇದರ ಸೃಷ್ಟಿ ಮಾಡಿದವ ಅನಿರುದ್ಧ. ಅವನ ಗುಣ ಬಂತು. ಆ ಹಿನ್ನೆಲೆಯಲ್ಲಿ ಹೇಳಿದ್ರು ಅನಿರುದ್ಧ
ಇದಕ್ಕೆ ಇದ್ದಾನೆ ಅಭಿಮಾನಿಯಾಗಿ. ಹೃಷಿಕಾಣಾಂ ಅಧೀಶ್ವರಂ, ಈ ಅನಿರುದ್ಧ ನಾಮಕ ಭಗವಂತ ಏನಿದ್ದಾನೆ ಅವನು ಎಲ್ಲ ಇಂದ್ರಿಯಗಳ ಒಡೆಯ. ಅವನ ಗುಣ ಮನಸ್ಸಿನಲ್ಲಿಯೂ ಇಳಿದು ಬಂದಿದೆ, ಇಂದ್ರಿಯಗಳ ಒಡೆಯ. ಅದರಿಂದಾಗಿ ಮನಸ್ಸು ತೀರ್ಮಾನ ಮಾಡಿದರೆ ನಾನು ನಿಮ್ಮನ್ನು ನೋಡೋದು ಬೇಡ ಅಂತ ಹೇಳಿ ಅದೇ ರೀತಿ ಆಗತ್ತೆ. ಆ ದೇವರ ಗುಣ, ಆ ಅಭಿಮಾನಿಯ ಗುಣ ಅಭಿಮನ್ಯಮಾನವಾದ ವಸ್ತುವಿನಲ್ಲಿ ಸ್ವಲ್ಪ ಬಂದೇ ಬರುತ್ತೆ, ಕೆಲವೊಮ್ಮೆ ಪೂರ್ತಿ ಬರುತ್ತೆ. ಯತ್ ಶಾರದೇಂದೀವರ ಶ್ಯಾಮಂ, ಆ ಅನಿರುದ್ಧ ಹೇಗಿದ್ದಾನೆ? ಶಾರದೇಂದೀವರ ಶ್ಯಾಮಂ, ನೀಲಿ ಬಣ್ಣದವ ಇದ್ದಾನೆ. ಸಾಮ್ರಾಜ್ಯಂ ಯೋಗಿ ಭೀಷಣೈ, ಈ ತರಹದ ಮನೋಭಿಮಾನಿಯನ್ನ ಯೋಗಿಗಳು ನಿರಂತರವಾಗಿ ಚಿಂತನೆ ಮಾಡ್ತಾರೆ. ಹೀಗೆ ವೈಕಾರಿಕ ಅಹಂಕಾರದ ಪ್ರಾಡಕ್ಟ್ ಆಗಿರುವ ಮನಸ್ಸು, ಇದರ ಬಗ್ಗೆ ಭಾಗವತದಲ್ಲಿ ಹೇಳಿದರು. ತೈಜಸಾತ್ತು ವಿಕುರ್ವಾಣಾತ್ ಬುದ್ಧಿತತ್ವಮಭೂತ್ ಸತಿ ದ್ರವ್ಯಸ್ಫುರಣ ವಿಜ್ಞಾನಂ ಇಂದ್ರಿಯಾಣಾಂ ಅನುಗ್ರಹಾತ್ ಪ್ರದ್ಯುಮ್ನ ಸಂಜ್ಞಂ ಪುರುಷಂ ಯಮಾಹು ತತ್ವಬೃಂಹಿತಂ. ಇನ್ನು ತೈಜಸಾಹಂಕಾರ ಬದಲಾಯಿತು. ತೈಜಸಾಹಂಕಾರದ ಪ್ರಾಡಕ್ಟ್ ಯಾವುದು? ಬುದ್ಧಿತತ್ವ. ಸತಿ ಅಂತ ಸಂಬೋಧನೆ. ಯಾರಿಗೆ? ದೇವಹೂತಿಗೆ. ಗರತಿಯೇ, ಒಳ್ಳೆಯವಳೇ. ದ್ರವ್ಯಸ್ಫುರಣ ವಿಜ್ಞಾನಂ, ಇದರ ಒಂದು ವಿಚಿತ್ರ ಏನಿದೆ, ಅದು ದ್ರವ್ಯಸ್ಫುರಣ ವಿಜ್ಞಾನಂ ಇಂದ್ರಿಯಾಣಾಂ ಅನುಗ್ರಹಾತ್, ವಸ್ತುವನ್ನು ಅರ್ಥ ಮಾಡಿಕೊಳ್ಳುತ್ತೆ. ಆ ತರಹದ ಬೆಳಕು ಇಲ್ಲಿ ಇದೆ. ಅದರಿಂದಾಗಿ ದ್ರವ್ಯಸ್ಫುರಣ ವಿಜ್ಞಾನಂ, ದ್ರವ್ಯಸ್ಫುರಣೇ ಯದ್ ವಿಶೇಷ ಜ್ಞಾನಂ ವಿಜ್ಞಾನಂ, ವಸ್ತು ಎದುರುಗಡೆ ಬಂದ ಕೂಡಲೇ ಅದು ತೋರುತ್ತೆ. ಅದು ಆ ಪ್ರೊಸೆಸ್ಸೇ ಬಹಳ ವಿಚಿತ್ರ. ಒಂದು ವಸ್ತು ನನಗೆ ಎದುರುಗಡೆ ಬಂತು, ಈ ಕಣ್ಣಿಗೆ ಹೆಂಗೆ ತೋರುತ್ತೆ? ಒಬ್ಬೊಬ್ಬರು ಒಂದೊಂದು ಸಿದ್ಧಾಂತ ಹೇಳ್ತಾರೆ. ಇಲ್ಲಿ ವಿಜ್ಞಾನಿಗಳು ಹೇಳ್ತಾರೆ, ಸೂರ್ಯನ ಬೆಳಕು ಎದುರುಗಡೆ ಇರುವ ವಸ್ತುವಿನಲ್ಲಿ ತೂರಿ ಇಲ್ಲಿಗೆ ತಲುಪುತ್ತೆ, ಅದರಿಂದಾಗಿ ಜ್ಞಾನ ಬರುತ್ತೆ ಅಂತ ಹೇಳಿ ವಿಜ್ಞಾನಿಗಳು. ಕೆಲವರು ಹೇಳ್ತಾರೆ, ಇಂದ್ರಿಯಗಳ ಕಾಂತಿ ಸೀದಾ ಮುಂದ್ಗಡೆ ಇರುವ ವಸ್ತುವನ್ನು ಹೋಗಿ ಗ್ರಹಿಸುತ್ತೆ ಅಂತ. ಎರಡೂ ಕಡೆಯೂ ಒಂದೊಂದು ಪ್ರಾಬ್ಲಮ್ ಇದೆ. ವಿಜ್ಞಾನಿಗಳ ಲೆಕ್ಕದಲ್ಲಿ ಏನು ಪ್ರಾಬ್ಲಮ್ಮು? ಸೂರ್ಯನ ಬೆಳಕು ಎದುರುಗಡೆ ಇರುವ ಎಲ್ಲವನ್ನ ಕವರ್ ಮಾಡುತ್ತೆ. ನಮಗೆ ಪರಮಾಣುವಿನ ಜ್ಞಾನ ಯಾಕೆ ಬರಲ್ಲ ಹಾಗಾದರೆ? ಅಲ್ವಾ? ಹಾಗಾದರೆ ಏನು ಹೇಳಬೇಕು? ಇಂದ್ರಿಯ ಅನ್ನೋದು ಈ ಇಂದ್ರಿಯ ಅದು ಸೀದಾ ಹೋಗುತ್ತೆ, ಅದು ಸೀದಾ ಹೋಗಿ ಅದನ್ನು ಗ್ರಹಿಸುತ್ತೆ. ಹಾಗೆ ಹೇಳಿದ್ರು ಪ್ರಾಬ್ಲಮ್ಮು. ನೋಡಿ, ಇಲ್ಲಿ ನಾವು ಬಹಳ ದೂರ ನೋಡಲಿಕ್ಕಾಗಲ್ಲ. ಆಕಾಶದಲ್ಲಿ ನೋಡಿದಾಗ ನಕ್ಷತ್ರ ಕಾಣುತ್ತೆ, ಇಲ್ಲಿ ಎದುರುಗಡೆ ಬಹಳ ದೂರ ಕಾಣಲ್ಲ. ಹೇಗೆ ಇದು? ಈ ಎರಡೂ ಪ್ರಾಬ್ಲಮ್ ಇದೆ. ಈ ಮನಸ್ಸು ಅನ್ನೋದು ಬಹಳ ವಿಚಿತ್ರ. ಈ ಹಿನ್ನೆಲೆಯಲ್ಲಿ ದ್ರವ್ಯಸ್ಫುರಣ ವಿಜ್ಞಾನಂ ಇಂದ್ರಿಯಾಣಾಂ ಅನುಗ್ರಹಾತ್ ಇದಂ ಪ್ರತಿ ರಾತಿ ಇತಿ ಇಂದ್ರಿಯಂ, ಇದನ್ನು ಕುರಿತು ಹರಿದು ಹೋಗುತ್ತೆ. ಇದಕ್ಕೆ ನಿಯಾಮಕ ಯಾರು? ಪ್ರದ್ಯುಮ್ನ. ಪ್ರದ್ಯುಮ್ನ ಸಂಜ್ಞಂ ಪುರುಷಂ ಯಮಾಹು ತತ್ವಬೃಂಹಿತಂ. ಈ ಪ್ರದ್ಯುಮ್ನನ ಅನುಗ್ರಹ ಇರುವ ಪ್ರದ್ಯುಮ್ನ ಅಂದರೆ ಕಾಮ, ಅವನಿರೋದರಿಂದ ಇಂದ್ರಿಯ ಅನ್ನೋದು ಸಹಜವಾಗಿ ಒಂದನ್ನು ಬಯಸುತ್ತೆ. ಆ ಕಾಮ ಅಂತನ್ನೋದು ಇಂದ್ರಿಯಗಳಲ್ಲಿಯೂ ಇದೆ. ಈ ಮನಸ್ಸಿಗೂ ಈ ದೇಹಕ್ಕೂ ಇರುವಂತಹ ಒಂದು ಬಾಂಡ್ ಏನಿದೆ, ಅದು ಲಿಂಗ ಶರೀರದಿಂದಲೇ. ಲಿಂಗ ಶರೀರದ ಮೇಲೆ ಈ ಎಲ್ಲ ಮನಸ್ಸು ಮೊದಲಾದವುಗಳ ಆವರಣ
ಸ್ಥೂಲ ಶರೀರಕ್ಕೆ ಕನೆಕ್ಟ್ ಆಗಿ ಇದೆ. ಅದರಿಂದಾಗಿ ಆತ್ಮ ಲಿಂಗ ಶರೀರದ ಒಳಗಡೆ ಬದ್ಧನಾಗಿದ್ದಾನೆ. ಅವನನ್ನು ಹೊರಗಡೆ ಪಡೆಯೋದೇ ಮುಕ್ತಿ, ಅದೇ ಲಿಂಕ್. ಇದಕ್ಕೆ ಅನ್ಯಥಾ ಜ್ಞಾನ ಮೊದಲಾದವುಗಳೆಲ್ಲ ಸೇರಿಕೊಂಡಿದೆ. ಸಂಶಯೋಥ ವಿಪರ್ಯಾಸ ನಿಶ್ಚಯ ಸ್ಮೃತಿರೇವ ಚ ಸ್ವಾಪ ಇತ್ಯುಚ್ಯತೆ ಬುದ್ಧೇ ಲಕ್ಷಣಂ ವೃತ್ತಿಭಿಃ ಪೃಥಕ್. ಸಂಶಯ, ವಿಪರ್ಯಾಸ ಅಂದರೆ ವಿಪರೀತ ಜ್ಞಾನ, ಒಂದರ ನಿಶ್ಚಯ, ನೆನಪು, ಇದು ಮತ್ತೆ ಗಾಢವಾದ ನಿದ್ರೆ ಸ್ವಾಪ, ಇದೆಲ್ಲವೂ ವೃತ್ತಿಭಿಃ ಬುದ್ಧೇಃ ಲಕ್ಷಣಂ ಇತ್ಯುಚ್ಯತೆ. ಬುದ್ಧಿಯ ಲಕ್ಷಣ ಇದು. ಸಂಶಯ ಅನ್ನೋದು ಬುದ್ಧಿಯ ಲಕ್ಷಣ. ಒಂದು ವಿಚಾರದಲ್ಲಿ ಸಂದೇಹ ಅನ್ನೋದು ಅಷ್ಟು ಸಹಜವಾಗಿ ಬರ್ತದೆ. ಸಂಶಯ, ವಿಪರೀತ ಜ್ಞಾನವೂ ಅಷ್ಟೇ ಸಹಜ ಮನಸ್ಸಿಗೆ. ಅದು ವಿಥೌಟ್ ಫೇಲ್ ಮನಸ್ಸಿಗೆ ಯಾವುದೋ ಒಂದು ವಿಚಾರದಲ್ಲಿ ಇದ್ದೇ ಇರುತ್ತೆ. ಇನ್ನು ನಿಶ್ಚಯ ಗಟ್ಟಿ. ಆ ನಿಶ್ಚಯ ಅನ್ನೋದು ಎರಡು ರೀತಿಯಾಗಿ, ತಪ್ಪು ನಿಶ್ಚಯ ಮತ್ತು ಸರಿ ನಿಶ್ಚಯ. ಇದೆಲ್ಲವೂ ಕೂಡ ಬುದ್ಧಿಯ ಲಕ್ಷಣ. ಇನ್ನು ಸ್ವಾಪಃ, ಸ್ವಪ್ನ, ಕನಸು. ಈ ಕನಸು ಕೂಡ ಬುದ್ಧಿಯ ಲಕ್ಷಣವೇ ಆಗಿದೆ. ಯಾಕೆ ಅಂದರೆ ನಾವು ಕಂಡದ್ದನ್ನು ಅದು ರಿವೀಲ್ ಮಾಡುತ್ತೆ, ನಾವೇನು ಕಂಡ್ವಿ ಅಂತ. ಮತ್ತು ಅದರಲ್ಲಿ ಒಂದು ಸಾಪೇಕ್ಷತೆ ಇದೆ, ಬೇರೆ 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 ರೀತಿಯಲ್ಲಿ ಅದು ಬೀಳುತ್ತೆ. ಅಂದರೆ ಕೆಲವೊಂದು ಕನಸು ಏನಿದೆ ಅದು ಬಿದ್ದರೆ ಶುಭ ಅಥವಾ ಅಶುಭ ಸ್ಫುಟವಾಗಿ ಹೇಳುತ್ತೆ. ಇನ್ನು ಕೆಲವು ಅವರವರ ವೈಯಕ್ತಿಕವಾದ ಅನುಭವಗಳು. ಒಬ್ಬರಿಗೆ ಕಿಟಕಿ ಕಾಣಬಹುದು, ಅದಕ್ಕೆ ಅವ್ರದ್ದೇನೋ ಸಂಕೇತ ಇರುತ್ತೆ. ಒಬ್ಬರಿಗೆ ಹಲ್ಲು ಮುರಿದು ಬಿದ್ದ ಹಾಗೆ ಕನಸು ಕಾಣುತ್ತೆ, ಅದಕ್ಕೆ ಬೇರೆ ಸಂಕೇತ ಉಂಟು. ಹೀಗೆ ಅದೆಲ್ಲ ಬೇರೆ 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 ಸಂಕೇತಗಳುಂಟು. ಅದು ಅವರ ವೈಯಕ್ತಿಕ. ನಾವು ಕನಸನ್ನು ಕೂಡಲೇ ಅನಲೈಸ್ ಮಾಡಲಿಕ್ಕೆ ಆಗೋಲ್ಲ. ಅವರ ಕಣ್ಣಿನಲ್ಲಿ, ಅವರ ಮನಸ್ಸಿನಲ್ಲಿ ಆಳವಾಗಿ ಇರುವ ಇಂಪ್ರೆಷನ್ ಯಾವುದು ಅಂತ ವಿಚಾರಿಸಲಿಕ್ಕೆ ಅವರ ಹಿಸ್ಟ್ರಿ ಎಲ್ಲ, ಲೈಫ್ ಹಿಸ್ಟ್ರಿ ಎಲ್ಲ ತೆಗಿಲೇಬೇಕಾಗತ್ತೆ. ಅದರಿಂದಾಗಿ ಯಾರೋ ಒಬ್ಬ ನನಗೊಂದು ಕನಸು ಬಿತ್ತು ಅಂತ ಹೇಳಿದ್ರೆ ಅದು ನೋಡಬೇಕಾಗತ್ತೆ. ಶಾಸ್ತ್ರದಲ್ಲಿ ಹೇಳಿದ್ದಾಗಿದ್ದರೆ ಕರೆಕ್ಟು. ನನಗೆ ಬಿಳಿ ಎತ್ತು ಬಂತು, ಸರಿಯಪ್ಪ, ಶುಭ. ನನಗೆ ಕೆಂಪು ಬಟ್ಟೆ ಬಿತ್ತು, ಇಲ್ಲಪ್ಪ ಶುಭ, ಏನಾದರೂ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡು, ಇತ್ಯಾದಿ ಇತ್ಯಾದಿಗಳು ಶಾಸ್ತ್ರದಲ್ಲೇ ಹೇಳಿದ್ದು. ಹೀಗಾದರೆ ಶುಭಾಶುಭ ಫಲಗಳನ್ನು ನೋಡಿಕೊಂಡು. ಇನ್ನು ಕೆಲವು ಏನೇನೋ ಬೀಳ್ತಾ ಇರುತ್ತೆ. ಆನೆ ಕಾಫಿ ಕುಡಿತಾ ಇರೋ ಹಾಗೆ ಕನಸು ಬಿದ್ದರೆ ಇದು ಏನರ್ಥ ಅಂತ ಕೇಳಿದ್ರೆ ಅವನ ಮನಸ್ಸು ನಾವು ಡಿಕೋಡ್ ಮಾಡಬೇಕಾಗತ್ತೆ. ಯಾಕೆ ಅವನಿಗೆ ಆ ರೀತಿ ಪದೇ ಪದೇ ಬೀಳ್ತಾ ಇದೆ? ಅವನು ಯಾರನ್ನು ಆನೆ ಅಂತ ಅಂದ್ಕೊಂಡಿದ್ದಾನೋ, ಅಥವಾ ಆನೆಯ ಸ್ವಭಾವ ಇವಂದು ಅಂತ ಯಾರನ್ನ ಅಂದ್ಕೊಂಡಿದ್ದಾನೋ, ಅವನ ಜೀವನದಲ್ಲಿ ಯಾರು ಬೀಳ್ತಾರೆ ಅವೆಲ್ಲ ಕೇಸ್ ಹಿಸ್ಟ್ರಿ ತೆಗಿಬೇಕಾಗತ್ತೆ. ಈ ಕರ್ದಮ ಪ್ರಜಾಪತಿ ತನ್ನ ಬಿಂಬ ಸ್ವರೂಪ ನೋಡ್ಬೇಕಂತಂದ್ರೆ ಕಪಿಲ ಭಗವಂತ ಕೇಳಿದ್ದು, ಅದು ಆಶೀರ್ವಾದ ಮಾಡಿದ್ದು ಹೀಗೆ ಅಲ್ಲ. ನೀನು ಹೋಗು, ಒಳ್ಳೇದಾಗಲಿ ಅಂತ. ಕರ್ದಮ ಪ್ರಜಾಪತಿಯದ್ದು ಮುಗಿದೇ ಹೋಯ್ತು. ಕರ್ದಮ ಪ್ರಜಾಪತಿ ಅವನು ಮುಗಿದು ಹೊರಟೋದ. ಅವನು ದೇವಹೂತಿ ಕೇಳಿದ್ಲು. ದೇವಹೂತಿ ಕೇಳಬೇಕಾದ್ರೆ ಅವಳೇನು ಮಾಡಿದ್ಲು, ನನಗೆ ತತ್ವದ ಲಕ್ಷಣ ಸ್ಫುಟವಾಗಿ ಬೇಕು. ಯಾಕೆ ಅಂದರೆ ದೇವರ ಮಹತ್ವ ಅರ್ಥ ಆಗೋದು ತತ್ವದ ಜ್ಞಾನ ಇದ್ದಾಗ. ಒಂದು ರೀತಿ ಜ್ಞಾನ ಅನ್ನೋದು ಸಾಪೇಕ್ಷ. ಯಾರಿಂದ, ಯಾವುದಕ್ಕಿಂತ ಮತ್ತು ಹೇಗೆ, ಇದನ್ನೆಲ್ಲ ಇಟ್ಟುಕೊಂಡೇ ಜ್ಞಾನ ಅನ್ನೋದಿರೋದು. ದೇವರನ್ನು ಉಪಾಸನೆ ಮಾಡಬೇಕು, ದೇವರಲ್ಲಿ ಮಾಹಾತ್ಮ್ಯ ಜ್ಞಾನ ಬರಬೇಕು ಅಂದರೆ ನಮ್ಮ ಒಳಗಡೆಯನ್ನೇ ನಾವು ನೋಡ್ಕೊಳ್ಬೇಕು. ಏನಾಗ್ತಾ ಇದೆ, ನಾನು ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದ್ದೀನಿ, ಬೇರೆಯವರು ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದ್ದಾರೆ, ಇವೆಲ್ಲವೂ ಬರುತ್ತೆ. ಅದಕ್ಕೆ ಹೇಳಿದ್ರು ಶಬ್ದಸ್ಫುರಣೆ ಯದ್ವಿಶೇಷ ಜ್ಞಾನಂ ಅಂತ. ಸ್ವಾಪ ಇತ್ಯುಚ್ಯತೆ ಬುದ್ಧೇಹ ಲಕ್ಷಣಂ ವೃತ್ತಿಭಿಃ. ಇವುಗಳೆಲ್ಲ ನಡೆಯಿಂದ ಇದು ಬುದ್ಧಿಯ ಲಕ್ಷಣ ಅಂತ ಚಿಂತನೆ ಮಾಡಬಹುದು ಅಂತ ಸಾಮಾನ್ಯವಾಗಿ ನಿರೂಪಣೆ ಮಾಡಿದ್ರು. ಇದನ್ನು ನಾವು ನೋಡಿದ್ರೆ ಸಾಮಾನ್ಯಂ ಮನಸಾಜ್ಞಾನಂ ವಿಶೇಷಾತ್ ಬುದ್ಧಿಜಂ ಭವೇತ್. ಇದರಲ್ಲಿಯೂ ಒಂದು ಸೂಕ್ಷ್ಮವಾದ ಪ್ರಭೇದ ಇದೆ. ಜ್ಞಾನ ಅನ್ನೋದು ಮಾನಸಿಕವಾಗಿ ಇದ್ದರೆ ಅದು ಸಾಧಾರಣ. ಸಾಮಾನ್ಯಂ
ಮನಸಾ ಜ್ಞಾನಂ. ಎದುರುಗಡೆ ಇರೋದು ಗೋಡೆ. ಈ ಗೋಡೆ ಇಟ್ಟಿಗೆಯಿಂದ ಮಾಡಿದ್ದು, ಸುಣ್ಣದಿಂದ ಬೆಳೆದದ್ದು, ಇದೆಲ್ಲ ಸಾಮಾನ್ಯ ಜ್ಞಾನ. ವಿಶೇಷಾತ್ ಬುದ್ಧಿಜಂ ಭವೇತ್. ಬುದ್ಧಿ ಅನ್ನೋದು ವಿಶಿಷ್ಟ. ಅದೇ ನೀವು ಎಲ್ಲರೂ ಸಾಮಾನ್ಯರೇ ಒಂದೊಂದು ಕ್ಷೇತ್ರದಲ್ಲಿ. ಕಂಪ್ಯೂಟರ್ ಅಂತ ಹೋದಾಗ ನಾವು ಸಾಮಾನ್ಯರು, ಹಾಗೆ ಕಂಪ್ಯೂಟರ್ನವ್ರು ವೇದಾಂತಕ್ಕೆ ಬಂದಾಗ ಅವರು ಸಾಮಾನ್ಯರು, ಹಾಗೆ ಪಾಲಿಟಿಷಿಯನ್ಸು ಬೇರೆ ಸಾಹಿತ್ಯ ಕ್ಷೇತ್ರಕ್ಕೆ ಬಂದರೆ ಅವರು ಸಾಮಾನ್ಯರು, ಸಾಹಿತಿಗಳು ತತ್ವಶಾಸ್ತ್ರಕ್ಕೆ ಬಂದರೆ ಅವರು ಸಾಮಾನ್ಯರು. ಹೀಗೆ ಎಲ್ಲರಿಗೂ ಕೂಡ ಸಾಮಾನ್ಯ ವಿಶೇಷಗಳು ಅಂತ ಇರುತ್ತೆ. ಜನಸಾಮಾನ್ಯರು ಅಥವಾ ಶ್ರೀಸಾಮಾನ್ಯರು ಅಂತ ನಾವು ಯಾರನ್ನು ಕರೀತೇವೆ ಅಂತ ಹೇಳಿದರೆ, ಸಮಾನೇಶು ಯದ್ಭವಂ ತತ್ ಸಾಮಾನ್ಯಂ ಸಂಸ್ಕೃತದ ಪ್ರಕಾರ. ಆ ಶ್ರೀಸಾಮಾನ್ಯ ಅಂತ ಹೇಳಿ ಒಂದು ಶಬ್ದವನ್ನು ಕಾಯಿನ್ ಮಾಡಲಿಕ್ಕೆ ಶುರು ಮಾಡಿದ್ದು ಅದು ಆರ್ ಕೆ ಲಕ್ಷ್ಮಣರಾಯರು ಅಂತ ಹೇಳ್ತಾರೆ. ಅವರು ಕಾಮನ್ ಮ್ಯಾನ್ ಅನ್ನೋದು ಅವರು, ಇದು ಆರ್ ಕೆ ನಾರಾಯಣ ರಾಯರ ತಮ್ಮ ಅವರು ಚಿತ್ರಗಳನ್ನು ವ್ಯಂಗ್ಯವಾಗಿ ಬರೆಯುವಾಗ ಕಾಮನ್ ಮ್ಯಾನ್ ಅಂತ ಹಾಕ್ತಾಯಿದ್ರು. ಅಲ್ಲಿ ಅವರಿಬ್ಬರಿಗೂ ಈ ಕನ್ನಡ ಬರ್ತಾ ಇತ್ತು. ಆರ್ ಕೆ ನಾರಾಯಣ ರಾಯರಿಗೆ, ಆರ್ ಕೆ ಲಕ್ಷ್ಮಣ ರಾಯರಿಗೆ ಇಬ್ರಿಗೂ ಕನ್ನಡ ಬರ್ತಾ ಇತ್ತು. ಬರಿತಾ ಇರಲಿಲ್ಲ ಅಷ್ಟೇ ವಿನಃ ಕನ್ನಡ ಚೆನ್ನಾಗಿ ಗೊತ್ತಿತ್ತು. ಅದರಿಂದಾಗಿ ನೀವು ನೋಡಿ ಅವರ ಕಾದಂಬರಿಗಳಲ್ಲೆಲ್ಲ ಕನ್ನಡ ನಾಡಿನದ್ದೇ ಪ್ರತಿಫಲನ. ಅದು ಚಟ್ನಿ ಹೇಗೆ ಮಾಡೋದು ಅಂತ ಮ್ಯಾನಿಟರ್ ಆಫ್ ಮಾಲ್ಗುಡಿಯಲ್ಲಿ ಹೌದು 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 ಅದು ಕೂಡ ಮಾಲ್ಗುಡಿ ಅನ್ನೋದು ಆಗುಂಬೆ ಸೆಟ್ ಆಯಿತು. ಯಾಕೆ ಅಂದರೆ ಭಾವಕೋಶದಲ್ಲಿ ಅವ್ರ ಭಾಷೆ ಕನ್ನಡ, ಅದನ್ನು ಅವರು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದು. ಅದರಿಂದಾಗಿ ಯಾರಿಗೂ ಇಂಗ್ಲೀಷಿನ ದೃಷ್ಟಿಕೋನದಲ್ಲಿ ನೋಡಿದಾಗ ಏನೇನೋ ಇದೆ ಅಂತ ಯಾರು ಗುರುತಿಸಲೇ ಇಲ್ಲ ಭಾರತದಲ್ಲಿ. ಗ್ರಹಾಮ್ ಗ್ರೀನ್ ಗುರುತಿಸ್ಬೇಕಾಯ್ತು. ಅಲ್ಲ, ಯಾಕೆ ಹೇಳಿದ್ದು ಅಂತಂದರೆ ಅವರು ಶ್ರೀಸಾಮಾನ್ಯ ಅಂತ ಟಂಕಿಸಿದ್ದು ಅಂತ. ಅದು ಸಂಸ್ಕೃತದಲ್ಲಿ ಸಾಮಾನ್ಯ ಅಂದರೆ ಏನು? ಸಮಾನೇಶು ಭವಂ ಸಾಮಾನ್ಯಂ. ಸಮಾನ ಅಂದರೆ ಏನು? ಮಾ ಅಂದರೆ ಕ್ರಿಯೆ, ಜ್ಞಾನ. ಅನ ಅಂದರೆ ಚೇಷ್ಟೆ. ಅತ್ಯಂತ ಸಾಧಾರಣವಾದ ಜ್ಞಾನ ಮತ್ತು ಕ್ರಿಯೆ, ಅಪರೂಪವಾದದ್ದಲ್ಲ, ಎಕ್ಸ್ಟ್ರಾರ್ಡಿನರಿ ಆದದ್ದಲ್ಲ. ಅವರು ಯಾರೋ ಅವರು ಸಮಾನರು. ಆ ಸಮಾನರಲ್ಲಿ ಇರತಕ್ಕಂಥದ್ದು ಸಾಮಾನ್ಯ. ಹೀಗಾಗಿ ಸಾಮಾನ್ಯ ಅಂತಂದರೆ ಎಲ್ಲರೂ ಏನನ್ನು ಕಾಣುತ್ತಾರೆ ಅದು ನಮಗೆ ಜನರಲ್ ಅಂತ. ನಮಗೆ ಒಂದು ಗೋಡೆಯನ್ನು ನೋಡಿದಾಗ ನಮಗೇನು ತೋರುತ್ತೆ? ಗೋಡೆ ಅಷ್ಟೇ ಅದು. ಅದೇ ಒಬ್ಬ ಇಂಜಿನಿಯರ್ ನೋಡಿದಾಗ ಇದರಲ್ಲಿ ಎಷ್ಟು ದಪ್ಪ ತಗೊಂಡಿದ್ರು, ಇದರಲ್ಲಿ ಹೇಗೆ ಸೆಂಟ್ರಿಂಗ್ ಮಾಡಿದ್ರು, ಇವೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಅದರಿಂದಾಗಿ ಸಾಮಾನ್ಯಂ ಮನಸಾ ಜ್ಞಾನಂ. ಮನಸ್ಸು ಅಂತನ್ನೋದು ಸಾಮಾನ್ಯವಾದ ತಿಳುವಳಿಕೆ, ಅಂದರೆ ಸರ್ವಸಾಧಾರಣವಾದ ಪ್ರಜ್ಞೆಯನ್ನು ಅದು ಹೇಳುತ್ತೆ. ವಿಶೇಷಾತ್ ಬುದ್ಧಿಜಂ ಭವೇತ್. ಇಲ್ಲ, ನಾನು ಇದನ್ನು ತಿಳ್ಕೊಳ್ಬೇಕು ಅಂತ ಹೋದಾಗ ಬುದ್ಧಿಯಿಂದ ಹುಟ್ಟುತ್ತೆ. ಅಚಲ ಸಂಶಯೋ ಬುದ್ಧೇಹೇ ಚಲೋ ಮಾನಸ ಉಚ್ಯತೆ. ಇನ್ನು ಅಚಲ ಸಂಶಯೋ ಬುದ್ಧೇ, ಬುದ್ಧಿಯದ್ದು ಯಾವಾಗಲೂ ಇರತಕ್ಕಂತಹ ಒಂದು ಕ್ವಾಲಿಟಿ ಅಂತಂದರೆ ಸಂಶಯ. ನೀವು ಬೌದ್ಧಿಕವಾಗಿ ಯೋಚನೆ ಮಾಡ್ತಾ ಇದ್ದರೆ ಅದೇ ಈ ಬುದ್ಧಿಜೀವಿಗಳೊಂದು ಗೊತ್ತಾಯ್ತಲ್ಲ, ಸಂಶಯದಲ್ಲಿ ಓಡಾಡುವ ಪ್ರೇತಗಳು ಅಂತ. ಯಾಕೆಂದರೆ ಅವ್ರಿಗೆ ಏನು ಮಾಡಿದ್ರೂ ಸಂಶಯ ಇರುತ್ತೆ. ಎಲ್ಲವನ್ನು ಐ ಡೌಟ್ ಇಟ್ ಅಂತಾರೆ. ಯಾಕೆಂದರೆ ಅವರು ಸೆವೆಂತ್ ಸೆನ್ಸನ್ನು ಬಳಸುವಲ್ಲ. ಆದ್ದರಿಂದ ಅಚಲ ಸಂಶಯೋ ಬುದ್ಧೇಹೇ. ಅದರಿಂದಾಗಿ ನೀವು ಬುದ್ಧಿಯ ಸಹಾಯ ತೆಗೆದುಕೊಳ್ಳಿ, ನಿರ್ಣಯವನ್ನು ಆತ್ಮಿಕ ಪ್ರಜ್ಞೆಗೆ ಬಿಡ್ರಿ. ಈಗ ಗೊತ್ತಾಯ್ತಲ್ಲ ಯಾಕೆ ಬುದ್ಧಿಜೀವಿಗಳಿಗೆ ಸಂಶಯ ಇರುತ್ತೆ ಅಂತ. ಏನು ಬೇಕಾದರೂ ಅನ್ಕೋತಾ ಇರ್ತಾರೆ ಅವರು. ಅವರಿಗೆ ಸಂಶಯಕ್ಕೇ ಒಂದು ಸಂಶಯಕ್ಕೇನೆ ಅವರು ಹುಟ್ಟಿರೋದೇನೋ ಅಂತ ಅನ್ನಿಸಿಬಿಡುತ್ತೆ. ಅಚಲ ಸಂಶಯೋ ಬುದ್ಧೇಹೇ ಚಲೋ ಮಾನಸ ಉಚ್ಯತೆ. ಇನ್ನು ಮನಸ್ಸಿನ ಸಂಶಯ ಅನ್ನೋದು ಅದು ಛಲ, ಬೇಗ ಕನ್ವಿನ್ಸ್ ಆಗಿಬಿಡುತ್ತೆ. ಬುದ್ಧಿಯಲ್ಲಿ ಸಂಶಯ ಇದ್ದರೆ
ಬೇಗ ಕನ್ವಿನ್ಸ್ ಆಗೋದೇ ಇಲ್ಲ. ಚಂಚಲಾತು ಸ್ಮೃತಿರ್ಬುದ್ಧಿ ಚಿತ್ತದೈವ ಸ್ಥಿರ ಸ್ಮೃತಿ. ಸ್ಮೃತಿ ಅಂತಂದರೆ ಅದು ಚಂಚಲ, ಚಂಚಲವಾದ ಬುದ್ಧಿಯನ್ನು ಸ್ಮೃತಿ ಅಂತ ಕರೆಯೋದು. ಇನ್ನು ಚಿತ್ತದೈವ ಸ್ಥಿರ ಸ್ಮೃತಿ, ಚಿತ್ತದಿಂದ ಹುಟ್ಟಿದ್ದು ಸ್ಥಿರವಾದ ಸ್ಮೃತಿ. ಇತಿ ಚ ಏನ ಯಜ್ಜಾಯತೆ ವಸ್ತು ತತ್ತಲ್ಲಕ್ಷಣ ಮುಚ್ಚತೆ ತತ್ಸ್ವರೂಪಂ ಪೃಥಕ್ ಚೇತಿ ದ್ವಿವಿಧಂ ಕವಯೋ ವಿದುಹು ಇತಿ ಕಾಪಿಲೇಯೇ. ಇದರೆಲ್ಲದಕ್ಕೂ ಮುಕುಟಪ್ರಾಯವಾಗಿ ಆಚಾರ್ಯರು ಒಂದು ನಿರ್ಣಯವನ್ನು ನೀಡುತ್ತಾರೆ. ಏನದು? ಏನ ಯಜ್ಜಾಯತೆ ವಸ್ತು, ಯಾವ ದೇವನಿಂದ ಯಾವ ವಸ್ತು ಹುಟ್ಟತ್ತೋ ಅವನಿರುವ ಲಕ್ಷಣದಲ್ಲಿ ಒಂದು ಸ್ವಲ್ಪ ಆ ವಸ್ತುವಿಗೆ ಇರುತ್ತೆ. ಏನ ಯಜ್ಜಾಯತೆ ವಸ್ತು ತತ್ತಲ್ಲಕ್ಷಣ ಮುಚ್ಚತೆ, ಅವನ ಲಕ್ಷಣ ಆ ವಸ್ತುವಿಗೆ ಇರುತ್ತೆ. ಎಷ್ಟು ಕ್ಲಾರಿಟಿ ಇದೆ ಇದರಲ್ಲಿ. ತತ್ಸ್ವರೂಪಂ ಪೃಥಕ್ ಚೇತಿ, ಅವನ ಸ್ವರೂಪ ಇದಲ್ಲ. ನನಗೆ ಮನಸ್ಸಿಗೆ ವೇದನೆ ಆಗ್ತಾ ಇದೆ ಅಂದರೆ ಸದಾಶಿವ ನೋವಿನಿಂದ ಒದ್ದಾಡ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ತತ್ಸ್ವರೂಪಂ ಪೃಥಕ್. ಹೀಗೆ ದ್ವಿವಿಧಂ ಕವಯೋ ವಿದುಹು, ಎರಡು ಆಸ್ಪೆಕ್ಟ್ ಇದೆ ಯಾವುದಕ್ಕೆ ಆಗಲಿ. ಒಂದು ವಸ್ತು, ಆ ವಸ್ತುವನ್ನು ಸೃಷ್ಟಿ ಮಾಡಿದ ದೇವತೆ, ಆ ವಸ್ತುವಿನಲ್ಲಿ ದೇವತೆಯ ಲಕ್ಷಣ ಎಷ್ಟು ಬರುತ್ತೆ ಅನ್ನೋದನ್ನು ಹೀಗೆ ತಿಳಿಬೇಕು ಅಂತ ಹೇಳಿ ಕಾಪಿಲೇಯದಲ್ಲಿದೆ. ತೈಜಸಾನಿ ಇಂದ್ರಿಯಾಣ್ಯೇವ ಕ್ರಿಯಾಜ್ಞಾನ ವಿಭಾಗಶಃ ಪ್ರಾಣಸ್ಯ ತು ಕ್ರಿಯಾಶಕ್ತಿ ಬುದ್ಧೇರ್ವಿಜ್ಞಾನ ಶಕ್ತಿತ. ತೈಜಸಾನಿ ಇಂದ್ರಿಯಾಣ್ಯೇವ, ಇಂದ್ರಿಯಗಳೆಲ್ಲ ತೈಜಸಗಳೇ. ಇದನ್ನು ವಿಭಾಗ ಮಾಡೋದು ಹೇಗೆ? ಕ್ರಿಯಾಜ್ಞಾನ ವಿಭಾಗಶಃ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಅಂತ ಹೇಳಿ. ಪ್ರಾಣಸ್ಯ ಹಿ ಕ್ರಿಯಾಶಕ್ತಿ, ಪ್ರಾಣನ ಏನಿದೆ ಪ್ರಾಣನಿಂದ ಕ್ರಿಯಾಶಕ್ತಿ. ಇನ್ನು ಬುದ್ಧೇರ್ ವಿಜ್ಞಾನ ಶಕ್ತಿತ, ಬುದ್ಧಿಯದ್ದೇನಿದೆ ಅದು ವಿಜ್ಞಾನ ಶಕ್ತಿ. ಹೀಗೆ ಎರಡು ತರಹ ಇದೆ ಅಂದರು. ಇದನ್ನು ಆಚಾರ್ಯರು ಬಿಡ್ತಾರೆ, ಆಚಾರ್ಯರು ನಿರ್ಣಯಿಸ್ತಾರೆ. ಪ್ರಧಾನವಾಯು ಸೂತ್ರಾತ್ಮ ಮಹತಾತಃ ಜಾಯತೆ. ಮುಖ್ಯ ಪ್ರಾಣ ಏನಿದ್ದಾನೆ ಅವನು ಮಹತ್ತತ್ವದ ಜೊತೆಗೇನೆ ಹುಟ್ಟಿರ್ತಾನೆ. ಸೂತ್ರಾತ್ಮ, ಸೂತ್ರ ಅಂತ ಅವನನ್ನು ಕರೀತಾರೆ. ಯಾಕೆ ಅಂತಂದರೆ ಎಲ್ಲವನ್ನೂ ಕೂಡ ಹೊಲಿದವ ಸೂತ್ರ. ಮಹತಾ ಸಹಜಾಯತೆ ತೈಜಸಶ್ಚ ಖಜಸ್ಪರ್ಶ ಇತ್ಯಾದ್ಯಾ ತತ್ಸುತಾ ಸ್ಮೃತಾ. ಇನ್ನು ಅವನ ಮಕ್ಕಳಿದ್ದಾರೆ. ತೈಜಸ ಪ್ರಾಣ ಅಂತ ಹೇಳಿದರೆ ಅವನು ಮಗ. ಇನ್ನು ಖಜಃ ಆಕಾಶದಿಂದ ಹುಟ್ಟಿದವ ಅಂತ ಹೇಳಿದಾಗ, ಆಕಾಶಾದ್ವಾಯು ಅಂತ ಹೇಳಿದಾಗ ಅವನು ವಾಯುವಿನ ಮಗ. ಇನ್ನು ಸ್ಪರ್ಶ, ನಾವು ವಾಯುವಿನ ಗುಣ ಸ್ಪರ್ಶ ಅಂತ ಓದ್ತೇವೆ. ಅದು ಆ ಸ್ಪರ್ಶ ನಾಮಕನಾದ ಪ್ರಾಣ ಈ ಮುಖ್ಯ ಪ್ರಾಣನ ಮಗ. ಹೀಗೆ ಇಂದ್ರಿಯಗಳ ವಿಶೇಷವನ್ನು ಚಿಂತಿಸತಕ್ಕದ್ದು. ಇದನ್ನು ಆಚಾರ್ಯರು ನಿರ್ಣಯ ಮಾಡಿಕೊಟ್ರು. ತದಾವಿಷ್ಟ ಅನ್ಯಜೀವಾ ತದಾಧಾರಾಶ್ಚ ತದ್ಬಲಾ. ಅವನ ಆವೇಶಕ್ಕೆ ಒಳಗಾದವರು ಅನ್ಯಜೀವರು, ತದಾಧಾರಾಶ್ಚ ತದ್ಬಲಾ, ಅವನನ್ನು ಆಧರಿಸಿಕೊಂಡಿದ್ದಾರೆ, ಅವನ ಬಲದಿಂದ ಅವರು ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ತಾರೆ. ಇತಿ ಚ ತಾಮಸಾಚ್ಛ ವಿಕುರ್ವಾಣಾತ್ ಭಗವದ್ವೀರ್ಯ ಚೋದಿತಾತ್ ಶಬ್ದ ಮಾತ್ರ ಮಭೂತ್ ತಸ್ಮಾನ್ ನಭಶ್ರೋತ್ರಂತು ಶಬ್ದಗಂ. ಇನ್ನು ತಾಮಸ ವಿಕಾರವನ್ನು ಹೊಂದಿತು. ಹೀಗಾಗಿ ಪಂಚಭೂತಗಳು ಅಲ್ಲಿ ನಮಗೆ ದೇವತೆಗಳ ಜ್ಞಾನ ಅಭಿವ್ಯಕ್ತ ಆಗಲ್ಲ, ಕ್ರಿಯೆ ಮಾತ್ರ ಅಭಿವ್ಯಕ್ತ ಆಗೋದು. ಗಾಳಿಯಲ್ಲಿ ಬರೇ ಕ್ರಿಯೆ ಅಭಿವ್ಯಕ್ತ ಆಗತ್ತೆ, ಜ್ಞಾನ ಅಭಿವ್ಯಕ್ತ ಆಗಲ್ಲ. ಯಾಕೆಂದರೆ ತಾಮಸ ಅಹಂಕಾರ ಜಾಸ್ತಿ ಇರೋದ್ರಿಂದ, ತಾಮಸ ಭಾಗ ಅನ್ನೋದು ಜಾಸ್ತಿ ಇರೋದ್ರಿಂದ. ತಾಮಸಾಚ್ಛ ವಿಕುರ್ವಾಣಾತ್ ಭಗವದ್ವೀರ್ಯ ಚೋದಿತಾತ್. ತಾಮಸಾಹಂಕಾರ ಅಂತನ್ನೋದು ಪರಮಾತ್ಮನ ವೀರ್ಯದಿಂದ ಪ್ರಚೋದಿತ ಆಗಿ ಅದು ವಿಕಾರವನ್ನು ಹೊಂದಿತು.
ಶಬ್ದ ಮಾತ್ರಮಭೂತ್, ಮೊದಲು ಶಬ್ದ ಅನ್ನೋದು ಬಂತು. ನಭಶ್ರೋತ್ರಂತು ಶಬ್ದಗಮ್, ಅದಕ್ಕೆ ನಭ ಅಂತ ಕರೀತಾರೆ. ಯಾಕೆಂದರೆ ನ ಭಾಸತೆ, ಅದಿದೆ ಅಂತ ಗೊತ್ತಾಗಲ್ಲ. ಶಬ್ದ ಮಾತ್ರಮಭೂತ್ ತಸ್ಮಾತ್ ನಭಃ ನ ಭಾಸತೆ, ಅದಿದೆ ಅಂತ ಗೊತ್ತೇ ಆಗಲ್ಲ. ಆದರೆ ಗೊತ್ತಾಗಲ್ವಾ ಅಂದರೆ ಎಲ್ಲರ ಅರಿವಿನಲ್ಲಿಯೂ ಇರುತ್ತೆ. ನ್ಯಾಯಸುಧಾದಲ್ಲಿ ಬಂದ ಒಂದು ಸ್ವಾರಸ್ಯಕರವಾದ ಚರ್ಚೆಯನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಮಧ್ವಾಚಾರ್ಯರು ಒಂದು ಮಾತು ಹೇಳ್ತಾರೆ, ಕಾಲ ಮತ್ತು ಆಕಾಶ ಇದು ಇತಿ ನಾಸಾಕ್ಷಿ ಗೋಚರವು ಅಂತ ಆಚಾರ್ಯರ ಮಾತು. ಕಾಲ ಆಗಲಿ ಆಮೇಲೆ ಆಕಾಶ ಆಗಲಿ ಸಾಕ್ಷಿಗೋಚರ ಅಲ್ಲ ಅಂತ ಅಲ್ಲ, ಸಾಕ್ಷಿಯಿಂದಲೇ ಗೊತ್ತಾಗೋದು ಅಂತ. ಅದರ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ನಾವು ನ್ಯಾಯಸುಧಾದ ಹಿನ್ನೆಲೆಯನ್ನು ನೋಡೋಣ. ಈಗ ಒಬ್ಬ ಕೇಳ್ತಾನೆ ಪೂರ್ವ ಪಕ್ಷಿ, ಅಲ್ಲಪ್ಪ ಕಣ್ಣಿನಿಂದ ಅಲ್ವೇ ಆಕಾಶ ಗೊತ್ತಾಗೋದು, ಯಾಕೆ? ಇಲ್ಲಿ ಬೆಳಕು ಬರ್ತಾ ಇದೆ, ಬೆಳಕಿಗೆ ಆಸರೆಯಾಗಿ ಯಾವುದೋ ಒಂದು ವಸ್ತು ಇರಬೇಕು, ಅದು ಆಕಾಶ ಅಂತ ಹೇಳೋದು ಬರೋದಿಲ್ವೇ? ಹೌದಾ? ಹುಟ್ಟು ಕುರುಡನಿಗೆ ಹೇಗೆ ಜ್ಞಾನ ಬರುತ್ತೆ? ಅಲ್ಲೂ ಕೂಡ ಯಾವುದೋ ಒಂದು ಆಸರೆ ಇದೆ ಅಂತ ಊಹಿಸುವುದು ಹೊರತು ಆಸರೆ ಇದ್ದದ್ದು ಕಾಣಿಸ್ತಿಲ್ಲ. ಎಲ್ಲಿ? ಈಗ ಅವನ ಅದೇ ಆಕ್ಷೇಪ ಮಾಡುವ ನೀವು ಕಣ್ಣಲ್ಲಿ ಕಾಣುತ್ತೆ ಆಗಲಿ. ಹುಟ್ಟು ಕುರುಡನಿಗೆ ಹೇಗೆ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅವನು ಉತ್ತರ ಹೇಳ್ತಾನೆ, ಹುಟ್ಟು ಕುರುಡರಿಗೆ ಹೇಗೆ ಬರುತ್ತೆ ಅಂತಂದರೆ ಅವ್ರ ಕಿವಿ ಕೇಳುತ್ತಲ್ಲ, ಶಬ್ದ ಬರ್ತಾ ಇದೆ, ಶಬ್ದಕ್ಕೊಂದು ಆಸರೆ ಇರಬೇಕು. ಅದು ಯಾವುದು? ಶಬ್ದ, ಅದು ಆಕಾಶ. ನೋಡಿ, ಅನುಮಾನದಿಂದ ಗೋಚರ ಅಂತಾರವರು, ಸಾಕ್ಷೀಂದ್ರಿಯದಿಂದ ಗೋಚರ ಅಂತ ಯಾಕೆ ಹೇಳಬೇಕು? ಆಕಾಶ ಅನ್ನೋದು ಸಾಕ್ಷಿ ಗೋಚರ ಅಲ್ಲ. ಇಟ್ ಈಸ್ ನಾಟ್ ಸಬ್ಜೆಕ್ಟ್ ಟು ದ ಸೆವೆಂತ್ ಸೆನ್ಸ್. ಸಾಕ್ಷಿ ಗೋಚರ ಅಲ್ಲ. ಓ ಹೌದಾ? ಒಬ್ಬ ಹುಟ್ಟು ಕುರುಡನೂ ಆಗಿ ಹುಟ್ಟು ಕಿವುಡನೂ ಆಗಿರ್ತಾನಲ್ಲ, ಅವನಿಗೂ ಜ್ಞಾನ ಬರುತ್ತೆ. ಹೇಗೆ? ಯಾವ ಭರವಸೆಯ ಮೇಲೆ ಹೀಗೆ ಕೈ ಚಾಚುತ್ತಾನ ಅವನು? ಗಾಢವಾದ ನಿದ್ರೆಯ ಆಳದಿಂದ ದಿಗ್ಗನೆದ್ದು ಬಂದ ವ್ಯಕ್ತಿಗೆ ಯಾವ ಭರವಸೆ ಇರುತ್ತೆ? ಕೈ ಚಾಚುತ್ತಾನೆ ಹೀಗೆ. ಕುರುಡನೇ ಕತ್ಲೆಯಲ್ಲಿದ್ದಾಗ, ಕುರುಡನೇ ಕತ್ಲೆಯಲ್ಲಿ ಇದ್ದಾನೆ, ಕಿವುಡನೇ ಕತ್ಲೆಯಲ್ಲಿ ಇರ್ತಾನೆ, ಅವನಿಗೆ ಹೇಗೆ? ಅದರಿಂದಾಗಿ ಸಾಕ್ಷಿಗೋಚರ ಅಂತ ಒಪ್ಪದೇ ಉಪಾಯ ಇಲ್ಲ, ಗತ್ಯಂತರವೇ ಇಲ್ಲ, ಇದಕ್ಕೆ ಹೀಗೆ ಒಪ್ಪಬೇಕು ಅಂತ ಅಲ್ಲಿ ಹೇಳ್ತಾರೆ. ಅದರಿಂದಾಗಿ ನಭಃ ಅಂತಂದರೆ ಸಾಮಾನ್ಯತೆಯ ನಭಾತಿ, ಆದರೆ ಯೋಚನೆ ಮಾಡಿದಾಗ ಹೊಳೆಯುತ್ತೆ. ಶಬ್ದ ಮಾತ್ರ ಅಭೂತ್ ತಸ್ಮಾತ್ ನಭಃ ಶ್ರೋತ್ರಂತು ಶಬ್ದಗಂ. ಈ ಆಕಾಶದಲ್ಲಿ ಹುಟ್ಟಿದ ಶಬ್ದವನ್ನು ಗ್ರಹಿಸೋದು ಕಿವಿ. ಅರ್ಥಾಶ್ರಯತ್ವ ಶಬ್ದಸ್ಯ ದ್ರಷ್ಟು ಲಿಂಗತ್ವಮೇವ ಚ ತನ್ಮಾತ್ರತ್ವಂತ ನಭಸೋ ಲಕ್ಷಣಂ ಕವಯೋ ವಿದುಹು. ಶಬ್ದಸ್ಯ ಅರ್ಥಾಶ್ರಯತ್ವಂ, ಶಬ್ದ ಅನ್ನೋದು ವಿಷಯ, ಅರ್ಥ ವಿಷಯ. ಈ ಶಬ್ದ ಅಂತನ್ನೋದು ಅರ್ಥ ವಿಷಯ ಆಗತ್ತೆ. ದ್ರಷ್ಟು ಲಿಂಗತ್ವಮೇವ ಚ, ದೇವರನ್ನ ಕಂಡವನಿರಲಿ, ಜಗತ್ತನ್ನು ಕಂಡವನು ಕೂಡ ನಾನು ನೋಡಿದ್ದೇನೆ ಅಂತ ಹೇಳೋದು ಯಾವುದರಿಂದ? ಶಬ್ದದಿಂದಲೇ. ಒಬ್ಬನಿಗೆ ಒಂದು ಅರ್ಥ ಆಗಿದೆ ಅಂತ ಹೆಂಗೆ ಗೊತ್ತು ನಿಮಗೆ? ಅವನ ರಿಯಾಕ್ಷನ್, ವಿಶೇಷತಃ ಶಬ್ದದ ರಿಯಾಕ್ಷನ್. ನಾವು ಹೇಳಿದ ಶಬ್ದ, ನೀರು ಕೊಡು, ಕೊಡ್ತೇನೆ ಅಂತಾನೆ. ನೀರು ಕೊಡು ಅಂದರೆ ಬಿಸಿ ನೀರೋ ತಣ್ಣೀರೋ ಅಂತ ಕೇಳ್ತಾನೆ. ತಣ್ಣೀರು ಅಂತಂದರೆ ಬೆಳ್ಳಿ ಲೋಟದಲ್ಲೋ ತಾಮ್ರದ ಲೋಟದಲ್ಲೋ ಅಂತ ಕೇಳ್ತಾನೆ. ಬೆಳ್ಳಿ ಲೋಟದಲ್ಲಿ ಅಂತ ಹೇಳಿದ್ರೆ ಚೆನ್ನಾಗಿ ತೊಳೆದಿದ್ದೋ ತೊಳೆದೇ ಇರೋದು ಅಂತ ಕೇಳ್ತಾನೆ. ಹೀಗೆ ಕಾದಿದ್ದೋ ಕಾದಾರಿದ್ದೋ ಹೀಗೆ ಪ್ರಶ್ನೆ ಮಾಡ್ಕೊಂಡು ಹೋಗುವಾಗ ಗೊತ್ತಾಗತ್ತೆ, ಓ ಇವನು
ಕೇಳಿದ್ದಾನೆ. ಆಮೇಲೆ ನಾನು ಹೇಳ್ತೇನೆ ಅದು ನೋಡಿದೆ, ಹಾಂ ನೋಡಿದ್ದೇನೆ, ಅದರಲ್ಲಿ ಹೀಗಿತ್ತಲ್ವ ಅಂತ ಹೇಳ್ತಾನೆ. ಅದರಿಂದಾಗಿ ದ್ರಷ್ಟುಹು ಲಿಂಗತ್ವಂ, ಒಬ್ಬನಿಗೆ ಜ್ಞಾನ ಬಂದಿದೆ ಅನ್ನುವುದಕ್ಕೆ ಒಂದೇ ಒಂದು ಗುರುತು ಯಾವುದು ಅಂದರೆ ಶಬ್ದ. ತನ್ಮಾತ್ರತ್ವಂಚ ನಭಸೋ ಲಕ್ಷಣಂ, ಇದು ಸೂಕ್ಷ್ಮ ಭಾಗ. ಶಬ್ದ ಅನ್ನೋದು ಸಾರ, ಆಕಾಶ ಅಂತನ್ನೋದು ಅದರ ಪ್ರೊಡಕ್ಷನ್ಗೆ ಕಾರಣವಾಗಿರೋದು. ಇದನ್ನ ಕ್ರಿಯೆಯೂ ಆಗುತ್ತಲ್ವಾ, ಅರ್ಥ ಆಗಿದೆ ಅನ್ನೋದಕ್ಕೆ ಅಲ್ಲ ಆಗತ್ತೆ, ಆದರೆ ಆಚಾರ್ಯರು ಹೇಳಿದ್ದು ಹೀಗೆ. ಮತ್ತು ತಾತ್ಪರ್ಯದಲ್ಲಿ ನೋಡೋಣ. ತಾತ್ಪರ್ಯದಲ್ಲಿ ಈ ಆಕಾಶ ಅನ್ನೋದು ಕ್ರಿಯೆಗೆ ಕಾರಣ ಅಂತ ಹೇಳಿ, ಅದು ಕ್ರಿಯೆಗೆ ಕಾರಣ ಹೌದು, ಆದರೆ ಎಕ್ಸ್ಕ್ಲೂಸಿವ್ ಆಗಿ ಯಾವುದಕ್ಕೆ ಕಾರಣ? ಯಾಕೆಂದರೆ ಮನಸ್ಸು ಕಾರಣ ಕ್ರಿಯೆ. ಆಚಾರ್ಯರು ಅದು ಹಿಂದೆ ಹೇಳಿದ್ರು, ಯಾವುದು ದ್ರವ್ಯ ಸ್ಫುರಣ ವಿಜ್ಞಾನಂ ಅಂತನ್ನುವಲ್ಲಿ, ಯತ್ಸಂಕಲ್ಪ ವಿಕಲ್ಪಾಭ್ಯಾಮ್ ಅಂತನ್ನುವಲ್ಲಿ, ಕರ್ತೃತ್ವಂ ಕರಣತ್ವಂಚ ಕಾರ್ಯತ್ವಂ ಅಂತನ್ನುವಲ್ಲಿ ಮನಸ್ಸಿನ ಲಕ್ಷಣವನ್ನು ಹೇಳಬೇಕಾದ್ರೆ ಕರ್ತೃತ್ವ ಇದೆ ಅಹಂಕಾರಕ್ಕೆ. ಯಾಕೆಂದರೆ ನಾನು ಅಂತನ್ನುವ ಅಭಿಮಾನ ಬರುತ್ತೆ ಅಂತ. ಅದರಿಂದಾಗಿ ಕ್ರಿಯೆಗೆ ಆಸರೆ ತಟಸ್ಥ ಆಸರೆ ಅಂತ ಹೇಳಬೇಕು. ಕ್ರಿಯೆಗೆ ಆಕಾಶ ಅನ್ನೋದು ತಟಸ್ಥ ಆಸರೆ, ಅನ್ಯಥಾ ಸಿದ್ಧ ಅಲ್ಲ, ಅನ್ಯಥಾ ಸಿದ್ಧ, ಅನನ್ಯಥಾ ಸಿದ್ಧ ಅಲ್ಲ ಅಂತ ಹೇಳಬೇಕು. ಇರಲಿ. ಸಾಮಾನ್ಯಂ, ಅದಕ್ಕೆ ಅರ್ಥಾಶ್ರಯತ್ವಂ ಅಂದರು. ಅದನ್ನು ಇನ್ನಷ್ಟು ಬಿಡಿಸ್ತಾರೆ. ಅರ್ಥಾಶ್ರಯತ್ವಂ, ದ್ರಷ್ಟುಹು ಲಿಂಗತ್ವಂ ಅನ್ನೋದನ್ನು ಆಚಾರ್ಯರು ಇನ್ನೊಂದು ಲೆವೆಲ್ಲಿಗೆ ಒಯ್ತಾರೆ. ಶಬ್ದೇನೈವ ಯಥೋ ಜ್ಞೇಯ ಹರಿರ್ಲಿಂಗಂತು ತಸ್ಯ ತತ್. ಶಬ್ದ ಅನ್ನೋದು ಜಗತ್ತಿನ ಒಂದು ವಸ್ತುವನ್ನು ಅಳೆಯೋದಕ್ಕಿಂತ ದೇವರನ್ನು ಆರಂಭದಲ್ಲಿ ತಿಳಿಯೋದು ಶಬ್ದದ ಮೂಲಕವೇ. ಸ್ಪರ್ಶಾದ್ಯಭಾವ ತನ್ಮಾತ್ರ ನಭಸಶ್ಚೇತಿ ಕೀರ್ತ್ಯತೆ. ಆಕಾಶ ಆಗಲಿ, ಆಕಾಶ ನಿಯಾಮಕನಾದ ದೇವರಾಗಲಿ ಸ್ಪರ್ಶಾದಿಗಳಿಗೆ ಗೋಚರ ಆಗೋದಿಲ್ಲ. ಅದರಿಂದಾಗಿ ತನ್ಮಾತ್ರ. ಸ್ಪರ್ಶಾದಯಶ್ಚ ತನ್ಮಾತ್ರ ಇತರೇ ಪೂರ್ವ ಸಂಸ್ಥಿತೇ. ಸ್ಪರ್ಶಾದಿಗಳು ವಾಯು ತನ್ಮಾತ್ರೆ ಮೊದಲಾದವುಗಳಾಯಿತು. ಆದರೆ ಮೊದಲು ಇದ್ದದ್ದು ಆಕಾಶ. ಆಕಾಶದಲ್ಲಿ ಎಲ್ಲವೂ ಆಸರೆಯನ್ನು ಪಡೆದಿವೆ. ಅದರಿಂದಾಗಿ ಸರ್ವಾಶ್ರಯತ್ವ ಅನ್ನೋದು ಒಂದು ತಟಸ್ಥ ಲಕ್ಷಣ. ಸರ್ವಾಶ್ರಯತ್ವ ಇರುತ್ತೆ ಯಾವಾಗ? ಸರ್ವ ಇದ್ದಾಗ. ಸರ್ವ ಇಲ್ಲದೆ ಹೋದಾಗಲೂ ಕೂಡ ಆಸರೆಯಾಗಿರೋದು ಯಾವುದು ಅಂದರೆ ಶಬ್ದ. ಮೊದಲು ಸರ್ವಗಳು ಹುಟ್ಟೋದಕ್ಕಿಂತ ಮೊದಲು ಆಸರೆ ಆಗಿರೋದು ಅದು ಶಬ್ದಕ್ಕೆ ಆಸರೆ. ಆಕಾಶ. ಆಕಾಶ. ತಿಷ್ಠಂತ್ಯೇಕೋ ಗುಣೇ ಭೂತೆ ಪ್ರತ್ಯೇಕಂ ಪಂಚಸುಸ್ಥಿತ. ಅದನ್ನಿನ್ನೂ ಬಿಡಿಸೋದಾದರೆ ಒಂದು ಗುಣ ಒಂದು ಭೂತದಲ್ಲಿರುತ್ತೆ, ಉಳಿದವುಗಳು ಇರುತ್ತೆ. ಯಾಕೆ ಅಂದರೆ ಕಲಸು ಮೇಲೋಗರ ಅಂತ ಅದನ್ನೇ ಹೇಳಿದ್ದು. ಶಬ್ದೋ ವರ್ಣಾತ್ಮಕೋ ನಿತ್ಯ ಧ್ವನಿರಾಕಾಶ ಸಂಭವ. ಆಕಾಶ ಏವ ಸೂಕ್ಷ್ಮಸ್ತು ಧ್ವನಿರಿತ್ಯೇವ ಶಬ್ದತೆ. ವರ್ಣಾತ್ಮಕವಾದ ಶಬ್ದ, ಧ್ವನ್ಯಾತ್ಮಕವಾದ ಶಬ್ದ ಅಂತ ಇರುತ್ತೆ. ಆ ವರ್ಣ ಅನ್ನೋದು ನಿತ್ಯ, ಧ್ವನಿ ಅನ್ನೋದು ಆಕಾಶದಿಂದ ಹುಟ್ಟುವಂಥದ್ದು. ಧ್ವನಿ ಅನ್ನುವ ಪೆಟ್ಟಿಗೆಯಲ್ಲಿ ವರ್ಣ ಅನ್ನುವ ರತ್ನ ನಮಗೆ ಗೋಚರ ಆಗತ್ತೆ. ಆ ಪೆಟ್ಟಿಗೆ ಇಲ್ಲದೆಯೂ ರತ್ನ ಇರಬಹುದು, ಮನಸ್ಸಿನಲ್ಲಿ ಅನುಸಂಧಾನ ಮಾಡಬಹುದು. ಹೀಗೆ ವರ್ಣ ಮತ್ತು ಧ್ವನಿಯ ನಡುವ ಇಷ್ಟೊಂದು ಸ್ಫುಟವಾದ ವರ್ಣ ಮತ್ತು ಧ್ವನಿಯ ನಡುವಣ ಡಿಫ್ರೆನ್ಸು ಹೀಗಿರುತ್ತೆ. ಆಕಾಶ ಏವ ಸೂಕ್ಷ್ಮಸ್ತು ಧ್ವನಿರಿತ್ಯೇವ ಶಬ್ದತೆ. ಇನ್ನೂ ಹೇಳಬೇಕು ಅಂತಂದರೆ ಧ್ವನಿ ಅಂದರೆ ಏನು? ಸೂಕ್ಷ್ಮವಾದ ಆಕಾಶವನ್ನೇ ಧ್ವನಿ ಅಂತ ಕರೆಯೋದು. ಯಾಕೆ ಅಂದರೆ ಆ ಆಕಾಶ ಇಲ್ಲದೆ ಹೋದರೆ ಈ ಗಾಳಿ ಅನ್ನೋದು ಎಲ್ಲಿ ಸಂಚಾರ ಮಾಡಿ ಕಂಠದ ತಿದಿಯನ್ನು ಒತ್ತಿ ಈ ಕಮ್ಮಟದಲ್ಲಿ ಕಾದು ಹೊರಗಡೆ ಬರುತ್ತೆ. ಅದರಿಂದ ನೀರವ ಅನ್ನೋದಿಲ್ಲ. ಹಾಂ, ನೀರವ ಅನ್ನೋದಿಲ್ಲ. ಹಾಂ, ಏನು? ಆಕಾಶ ಧ್ವನಿಯ ಸೂಕ್ಷ್ಮ. ಅಂದ್ರೆ ನೀರವ ಅನ್ನೋ ಶಬ್ದ ಬಳಸೋದು ಕಷ್ಟ ಅಂತ. ನೀರವ ಅಂದರೆ ಏನು ಅಂದರೆ ವ್ಯಕ್ತ ಅಲ್ಲಲ್ಲ, ವರ್ಣಾತ್ಮಕವಾದ ಶಬ್ದ ಇಲ್ಲ ಅಂತಲೇ ಅರ್ಥ.
ನೀರವ ರಾತ್ರಿ ಅಂತಾರೆ. ಕ್ರಿಕೆಟ್ಗಳೆಲ್ಲ ಕೋ ಅಂತ ಕಿರಿಚ್ತಾ ಇರ್ತದೆ, ಗಾಳಿ ಬೀಸ್ತಾ ಇರುತ್ತೆ. ಅದನ್ನು ವರ್ಣಾತ್ಮಕವಾದದ್ದಿಲ್ಲ ಅನ್ನೋದರಿಂದ ನೀರವ, ನೀರವ ರಾತ್ರಿ. ರವ ಅಂದರೆ ಶಬ್ದ, ನೀರವ ಅಂದರೆ ಶಬ್ದ ಇಲ್ಲದೆ ಇರೋ ರಾತ್ರಿ, ವರ್ಣಾತ್ಮಕವಾದದ್ದಿಲ್ಲ ಅಂತಲೇ ಅರ್ಥ. ಅವನೇನು ಮಾತಾಡೋದೇ ಇಲ್ಲ ಅಂದರೆ ಗುಡಗುಡ ಗುಡುಗುಡ ಅಂತ ಹೇಳ್ತಾನೆ, ಮಾತಾಡೋದಿಲ್ಲ, ವರ್ಣಾತ್ಮಕವಾಗಿ ಇಲ್ಲ ಅಂತ ಅರ್ಥ. ಪ್ರಾಣಿಗಳಿಗೆ ಮಾತು ಇಲ್ಲ ಅಂದರೆ ವರ್ಣದ ಪರ್ಫೆಕ್ಟ್ ಆರ್ಡರ್ ಇಲ್ಲ ಅಂತ ಅರ್ಥ. ಅದರಿಂದಾಗಿ ಅದು ಅರ್ಥದ ಅನುಸಂಧಾನಕ್ಕೆ ಕಾರಣ ಆಗಲ್ಲ. ಊಹಿಸಬೇಕು, ಓ ಇದು ಅಂಬೋ ಅಂತ ಇದೆ, ಅದರಿಂದಾಗಿ ಹಸುವಿನಿಂದ ಪ್ರಾಯ ಕೂಗ್ತಾ ಇರಬಹುದು, ಇತ್ಯಾದಿ ಇತ್ಯಾದಿ. ಸಏವ ವ್ಯಜ್ಯಮಾನಸ್ತು ಭವೇತ್ ಕರ್ಣೈಕ ಗೋಚರ. ಆ ವರ್ಣಾತ್ಮಕವಾದ ಸದ್ದು ಏನಿದೆ, ಧ್ವನ್ಯಾತ್ಮಕವಾದ ಸದ್ದು ಏನಿದೆ, ಅದು ಗೋಚರ ಆಗತ್ತೆ. ಅದು ಗೋಚರ ಆಗಬೇಕಾದಾಗ ಕಿವಿಗೆ ಮಾತ್ರ ಗೋಚರ ಆಗೋದು, ಮತ್ತಿನ್ಯಾವುದಕ್ಕೂ ಗೋಚರ ಆಗಲ್ಲ. ಅಲ್ಲ, ವೈಬ್ರೇಷನ್ನು ಹೀಗೆ ಕೈಯಲ್ಲಿಟ್ಕೊಂಡಾಗ ಝರ್ರ್ ಅಂತನ್ನತ್ತೆ, ಮೊಬೈಲನ್ನು ಅಥವಾ ಇನ್ಯಾವುದನ್ನು ಮಾಲೀಸ್ ಮಾಡೋದನ್ನು ಹೀಗೆ ಹಿಡ್ಕೊಂಡಾಗ ಗಡ 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 ಅಂತ ಹೊಡೆಯುತ್ತೆ. ಹೌದು, ಅದು ಹೊಡೆಯುತ್ತೆ, ಅದು ಸ್ಪರ್ಶ ರೂಪವೇ ಆಗಿರುತ್ತೆ. ಶಬ್ದ ಅನ್ನೋದು ಉತ್ಕಟವಾದ ಒತ್ತಡವನ್ನು ಹೊಂದಿದಾಗ ಅದು ಸ್ಪರ್ಶವಾಗಿ ಬದಲಾಗಿಬಿಡುತ್ತೆ. ಶಬ್ದದ ತರಂಗಗಳೇ ಉತ್ಕಟತೆಯನ್ನು ಹೊಂದಿದಾಗ ಏನಾಗುತ್ತೆ, ವೈಬ್ರೇಷನ್ ಆಗಿ ಬದಲಾಗುತ್ತೆ. ಆ ಒತ್ತಡ ಇರಬೇಕು, ಅದಕ್ಕೆ ವಸ್ತು ಇರಬೇಕು. ಆ ವಸ್ತುವಿನ ಮಾಧ್ಯಮದಲ್ಲೇ ಒತ್ತಡ ಆಗೋದು. ಹೀಗಾಗಿ ಸಏವ ವ್ಯಜ್ಯಮಾನಸ್ತು ಭವೇತ್ ಕರ್ಣೈಕ ಗೋಚರ ಅಂತ ಶಬ್ದದ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಆಚಾರ್ಯರು ಹೇಳಿದ್ದು. ಇದನ್ನು ಧ್ವನಿ ವರ್ಣವನ್ನು ವ್ಯಕ್ತಗೊಳಿಸಲಿಕ್ಕಿರುವ ಒಂದು ಮಾಧ್ಯಮ, ಸಾಧನ. ಧ್ವನಿ ಅನ್ನೋದು ತಟಸ್ಥ, ವರ್ಣ ಅನ್ನೋದು ನಿತ್ಯ. ಅದರಿಂದಾಗಿ ಧ್ವನಿ ಅಲ್ಲ, ಅದೇ ಧ್ವನಿಯಲ್ಲಿ ಉದ್ದೇಶ ವಿವಕ್ಷೆ ತುಂಬೋದು ಮನಸ್ಸಿನಿಂದ. ನಿತ್ಯ ಅನ್ನೋ ವಿಷಯಕ್ಕೆ ಅದೇ ವರ್ಣ ಅನ್ನೋದು ಅದನ್ನು ಉಚ್ಚಾರ ಮಾಡೋ ದೇವರು ವರ್ಣವನ್ನು ರಕ್ಷಣೆ ಮಾಡಿಟ್ಟಿದ್ದಾನೆ. ಒಂದು ವೇಳೆ ದೇವರು ವರ್ಣವನ್ನು ರಕ್ಷಣೆ ಮಾಡದೇ ಹೋದರೆ ವೇದ ನಿತ್ಯತ್ವವೂ ಇರಲ್ಲ. ಧ್ವನಿಯು ನಿತ್ಯ ಅಂದ್ರೆ ಆಕಾಶ ನಿತ್ಯ, ಅದರಿಂದಾಗಿ ಧ್ವನಿಯು ನಿತ್ಯ, ಧ್ವನಿಯು ನಿತ್ಯ ಆಗ್ಬೇಕಾಗತ್ತೆ. ಅದನ್ನ ಏನೇನೋ ಮಾಡಿ ಕೂಡಿಸ್ಬೇಕು, ಅಂದ್ರೆ ಅದು ಜೋಡಣೆ ಆಗೋದು ಮಾತ್ರ ನಿತ್ಯ. ಅದೇ ಈಗ ಧ್ವನಿ ಅನ್ನೋದೇನು ಇದೆಯಲ್ಲ, ಇದು ಧ್ವನಿ ಅನ್ನೋದು ಬೇರೆ ಬೇರೆ ಜೀವರು, ಬೇರೆ ಬೇರೆ ವ್ಯಕ್ತಿಗಳು ಅವರವರು ಪಡೆದ ಗಂಟಲಿನಿಂದ ಅದು ಅಭಿವ್ಯಕ್ತ ಆಗತ್ತೆ. ಅವರು ವರ್ಣವನ್ನು ಚಿಂತನೆ ಮಾಡಿದ್ರಿಂದ ಅದು ಅಭಿವ್ಯಕ್ತ ಆಗತ್ತೆ. ಒಂದೊಮ್ಮೆ ಧ್ವನಿಯೇ ವರ್ಣ ಅಂತ ನಾವು ಹೇಳಿದರೆ ಒಬ್ಬ ಸತ್ ಕೂಡಲೇ ಆ ಆಕಾರ ನಾವು ಬಳಸಲ್ಲ ಅಂತ ಹೇಳಬೇಕಾಗತ್ತೆ. ಹಾಗಿಲ್ಲಲ್ಲ, ನಮ್ಮ ಅಪ್ಪ ಬಳಸ್ತಾ ಇರುವ ಅಕಾರವನ್ನೇ ನಾನು ಬಳಸ್ತಾ ಇದ್ದೇನೆ ಅನ್ನುವ ಅರಿವಿರುತ್ತೆ. ಯಾರಿಗಾದರೂ ಉಂಟಾ, ನಮ್ಮಪ್ಪ ಅವರೆಲ್ಲ ಬಳಸ್ತಾ ಇದ್ದಾರೆ, ಅದು ಹಳತಾಯಿತು, ಆ ಆಕಾರವನ್ನು ನಾವು ಬಳಸಲ್ಲ ಅಂತ ಯಾರಾದರೂ ಉಂಟು ಮಾಡ್ತಾರೆ? ಅದನ್ನು ಬೇರೆ ಥರ ಉಚ್ಚಾರ ಮಾಡ್ಬೋದು, ಸ್ಟೈಲಿಶ್ ಆಗಿ, ಅಷ್ಟೇ ವಿನಃ ಈ ತರಹ ಮಾಡಲಿಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಈ ಶಬ್ದದ ಬಗ್ಗೆ ಆಚಾರ್ಯರು ಬಹಳ ಅಪೂರ್ವವಾದ ಹೊಳಹನ್ನು ಕೊಟ್ಟರು. ಇನ್ನು ಈ ಲಕ್ಷಣವನ್ನು ಹೇಳ್ತಾರೆ, ಆಕಾಶದ ಲಕ್ಷಣ ಭೂತಾನಾಂ ಛಿದ್ರದಾತೃತ್ವಂ ಬಹಿರಂತರ್ದಿಗೇವಚ ಪ್ರಾಣೇಂದ್ರಿಯಾತ್ಮಧೀಷ್ಣ್ಯತ್ವಂ ನಭಸೋ ವೃತ್ತಿ ಲಕ್ಷಣಂ ಅಂತ. ಇದನ್ನು ಇನ್ನೂ ಬಿಡಿಸೋದಾದರೆ ಭೂತಾನಾಂ ಛಿದ್ರದಾತೃತ್ವಂ, ಜೀವರಿಗೆ ಅವಕಾಶವನ್ನು ಕೊಡುವಂಥದ್ದು ಆಕಾಶ. ಆಕಾಶ ಇದ್ದೂ ಕೂಡ ಅವಕಾಶವನ್ನು ಕೊಡೋದು ಮುಖ್ಯ. ಅವಕಾಶ ಇಲ್ಲದೆ ಹೋದರೆ ನಾವು ಯಾವ ಕ್ರಿಯೆಯನ್ನು ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಭೂತಾನಾಂ ಛಿದ್ರದಾತೃತ್ವಂ, ಜೀವರಿಗೆ ಅಥವಾ ಭೂತಗಳಿಗೆ ಅವಕಾಶವನ್ನು ಕೊಡುತ್ತೆ ಆಕಾಶ. ಇದು ಬಹಿಹಿ, ಹೊರಗಡೆ, ಒಳಗಡೆಯಿಂದ ದಿಕ್ಕನ್ನೇ ಆಕಾಶ ಅಂತ ಕರೆಯೋದು. ದಿಕ್ಕು ಬೇರೆ ಆಕಾಶ ಬೇರೆ ಅಲ್ವೇ ಅಲ್ಲ.
ದಿಕ್ಕಂದ್ರೇನು? ದೇಶಯತಿ, ತೋರಿಸುತ್ತೆ. ತೋರಿಸೋದು ಅಂದರೆ ಬೆಳಕಿಗೆ ಆಸರೆ ಅಂತಲೇ ಅರ್ಥ. ಅದರಿಂದಾಗಿ ಭೂತಾನಾಂ ಛಿದ್ರದಾತೃತ್ವಂ ಬಹಿ ಅಂತರ್ದಿಗೇವಚ, ಒಳಗಡೆ ಹೊರಗಡೆ ನೋಡಿದ್ರೆ ಅದು ದಿಕ್ಕೆ. ಪ್ರಾಣೇಂದ್ರಿಯಾತ್ಮಧಿಷ್ಣ್ಯತ್ವಂ, ಯಾವುದ್ಯಾವುದಕ್ಕೆ ಆಸರೆ ಇದು? ಪ್ರಾಣಕ್ಕೆ ಆಸರೆ, ಪ್ರಾಣ ಅಂದರೆ ಕ್ರಿಯೆ. ಇಂದ್ರಿಯಕ್ಕೆ ಆಸರೆ ಅಲ್ವಾ? ಈ ಪಂಚಭೂತಗಳೇ ಸ್ಪೆಷಲ್ ರೂಪವನ್ನು ಪಡೆದು, ಈ ಪಂಚಭೂತಗಳೇ ಕಿವಿಯಾಗಿ, ಕಣ್ಣಾಗಿ, ಮೂಗಾಗಿ ಅಲ್ಲಿ ಇರುತ್ತೆ. ಅದರಿಂದಾಗಿ ಇನ್ನು ಆತ್ಮಧಿಷ್ಣ್ಯ, ಆತ್ಮ ಅಂದರೆ ಜೀವ. ಜೀವ ಇರೋದಲ್ಲಿ ಆಕಾಶದಲ್ಲೇ. ಎಲ್ಲದಕ್ಕೂ ಸರ್ವಾಧಾರತ್ವ, ನಭತೋ ವೃತ್ತಿ ಲಕ್ಷಣಂ, ಇದು ಆಗಸದ ಲಕ್ಷಣ. ಇನ್ನು ಹೇಳ್ತಾರೆ, ನಭತಃ ಶಬ್ದತನ್ಮಾತ್ರಾತ್ ಕಾಲಗತ್ಯ ವಿಕುರ್ವತಃ ಸ್ಪರ್ಶೋಭವತ್ ತಥೋ ವಾಯು ತ್ವಚ್ಚ ಸ್ಪರ್ಶಸ್ಯ ಸಂಗ್ರಹ. ನಭತಃ ಶಬ್ದತನ್ಮಾತ್ರಾತ್, ಶಬ್ದವೆಂಬ ಅದ್ಭುತವಾದ ಗುಣವನ್ನು ಹೊಂದಿರುವ ನಭಸಃ ಆಗಸ, ಕಾಲಗತ್ಯ ವಿಕುರ್ವತಃ, ಕಾಲಕ್ಕೆ ಅನುಗುಣವಾಗಿ ವಿಕಾರವನ್ನು ಹೊಂದತ್ತೆ. ಆ ಶಬ್ದದಿಂದ, ಶಬ್ದವನ್ನು ಒಳಗೊಂಡ ಆಕಾಶದಿಂದಲೇ ಸ್ಪರ್ಶ ಅಭವತ್, ಸ್ಪರ್ಶ ಅನ್ನೋದು ಹುಟ್ಟಿತು. ಅಂದರೆ ಈ ಗಾಳಿಯಿಂದ ಉಂಟಾದ ವೈಬ್ರೇಷನ್, ಸೌಂಡ್ ಅಂತನ್ನೋದು ವೈಬ್ರೇಷನ್ ಆಗಿ ಬದಲಾಗುವ ರೀತಿಯನ್ನು ಇಲ್ಲಿ ಹೇಳಿದ್ದು. ಇದು ತಥೋ ವಾಯು, ಇದನ್ನು ಒಳಗೊಂಡ ವಾಯು ತ್ವಚ್ಚ ಸ್ಪರ್ಶಸ್ಯ ಸಂಗ್ರಹ, ಎಲ್ಲ ಸ್ಪರ್ಶದ ಸಂಗ್ರಹ ತ್ವಕ್ ಚರ್ಮಕ್ಕೆ ಇದೆ. ಇಷ್ಟನ್ನು ನಾವು ಇವತ್ತು ನೋಡೋದು, ನಾಳೆ ಇದನ್ನು ಬಿಡಿಸಿ ನೋಡುತ್ತೇವೆ. ಇನ್ನು ಒಂದು ಸಲ ಆಡಿದ ಮಾತು ಆಕಾಶದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅಂದರೆ ಏನು ಅಂತ ವಿವರಿಸಿ ಅಂತ ಶಾಸ್ತ್ರದಲ್ಲಿ ಇದನ್ನು ಹೇಗೆ ಅರ್ಥೈಸೋದು ಅಂತಂದರೆ, ಮನಸ್ಸಿನ ಯೋಚನೆ ಗೊತ್ತಾಗತ್ತೆ. ಮನಸ್ಸಿನ ಯೋಚನೆ ಗೊತ್ತಾಗತ್ತೆ. ಆಕಾಶ ನಿತ್ಯ, ಧ್ವನಿಯೂ ನಿತ್ಯ, ಅವರ ಮನೋಭಾವವೂ ನಿತ್ಯ. ಅದನ್ನು ಯಾರಾದರೂ ಯೋಗಿ ಇವರು ಹಿಂದೆ ಏನು ಹೇಳಿದರು, ಏನಾಯಿತು ಅಂತ ಯೋಚನೆ ಮಾಡಿದಾಗ ಅದು ಗೊತ್ತಾಗತ್ತೆ ಅಂತ. ಇದನ್ನು ಸ್ವಲ್ಪ ವಾಲ್ಮೀಕಿ ರಾಮಾಯಣದಲ್ಲಿಯೂ ಮುಟ್ಟಿದ್ದಾರೆ. ಹಸಿತಂ ಭಾಷಿತಂ ಯತ್ತತ್ ಧರ್ಮೇಣ ಅನ್ವೀಕ್ಷ ತಾಂ ಗತಿಂ ಅಂತ ಹೇಳ್ತಾರೆ. ರಾಮ ಏಕಾಂತದಲ್ಲಿ ಮಾತನಾಡಿದ್ದು, ನೋಡಿದ್ದು, ನಡೆದದ್ದು, ಲೋಕಾಂತದಲ್ಲಿ ಆಗಿದ್ದು ಎಲ್ಲವನ್ನೂ ಕೂಡ ಧರ್ಮೇಣ ಅನ್ವೀಕ್ಷ್ಯ, ಒಂದು ವಿಶಿಷ್ಟವಾದ ಸಾಮರ್ಥ್ಯದಿಂದ ಕಂಡು. ಏನು ವಿಶಿಷ್ಟವಾದ ಸಾಮರ್ಥ್ಯದಿಂದ ಕಾಣೋದು? ವಿಶಿಷ್ಟವಾದ ಸಾಮರ್ಥ್ಯದಿಂದ ಕಾಣೋದು ಅಂತ ಹೇಳಿದರೆ ಅವರು ಅವಾಗ ಏನು ಮಾತನಾಡಿದರು ಅಂತ ಅದು ಹೇಗೆ ಗೊತ್ತಾಗತ್ತೆ? ಅವರ ಮನಸ್ಸು, ಅವರ ಮನಸ್ಸು ಹೀಗೆ ಕೆಲಸ ಮಾಡಿತ್ತು ಅಂತ ಹೆಂಗೆ ಗೊತ್ತಾಗತ್ತೆ? ಆಕಾಶಕ್ಕೆ ಆ ವ್ಯೋಮಕೇಶ ಏನಿದ್ದಾನೆ ಅವನ ಅನುಗ್ರಹದಿಂದಲೇ ಗೊತ್ತಾಗೋದು. ಅವನು ನೆನಪನ್ನು ಕೊಡ್ತಾನೆ, ಹೊಸ ಅರಿವನ್ನು ಕೊಡ್ತಾನೆ. ಹೀಗೆ ನಾವು ಒಂದು ಸಲ ಆಡಿದ ಮಾತು ಆಕಾಶದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅಂತ ಚಿಂತನೆ ಮಾಡಬೇಕೇ ವಿನಃ ಅದು ಇರುತ್ತೆ, ನಾವು ಇಲ್ಲಿ ಗ್ರಹಿಸ್ತೇವೆ ಯಾವುದೋ ಒಂದು ಯಂತ್ರದಿಂದ ಅಂತ ಅರ್ಥ ಮಾಡಲಿಕ್ಕೆ ಇವತ್ತಿನ ತನಕಂತೂ ಪ್ರೂಫ್ ಸಿಕ್ಕಿಲ್ಲ ನನಗೆ ವೈಯಕ್ತಿಕವಾಗಿ. ಅದರದ್ದೇನಾದರೂ ವಿಶೇಷ ಇದ್ದರೆ ತಿಳ್ಕೊಳ್ಳುವ, ಇದು ಹೀಗೆ ಅಂತ ಚಿಂತನೆ ಮಾಡಬಹುದು. ನೋಡೋಣ ಇದರ ಬಗ್ಗೆ ಇನ್ನು ನೋಡೋಣ. ದೇವರು ಇದರ ಅರಿವನ್ನು ಯಾವಾಗಾದರೂ ಕೊಡಲಿ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.